ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಮ್ಮ ಜೊತೆ ಇಂದು ಖ್ಯಾತ ಅಂತಾರಾಷ್ಟ್ರೀಯ ಮೈಕ್ರೋ ಅಸ್ಟ್ರಾಲಜರ್ ಆದ ಶ್ರೀ ದಿನೇಶ್ ಅವರು ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಂ ಗಣಪತೆ ವರವರದ ಸರ್ವಜನಮೇ ವಶಮಾನಾಯ ಸ್ವಾಹ. ಓಂ ನಮಃ ಶಿವಾಯ ಶಿವಾಯ ನಮೋ. ನಮಸ್ಕಾರ ವೀಕ್ಷಕರೇ. ದಿನೇಶ್ ಅವರು ಎಂಬಿಎ ಪದವೀಧರರು, ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಇವರ ವಿಶೇಷತೆ ಏನಂದ್ರೆ ಕೇವಲ 4 ದಿನಗಳಲ್ಲಿ ನಕ್ಷತ್ರ ನಾಡಿ ಕಾರ್ಯಕ್ರಮವನ್ನ, ನಕ್ಷತ್ರ ನಾಡಿ ವಿದ್ಯೆಯನ್ನ ಹೇಳ್ಕೊಡ್ತಾರೆ. ಈಗಾಗಲೇ 1500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ನಕ್ಷತ್ರ ನಾಡಿಯನ್ನ ತಿಳಿಸ್ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ದಿನೇಶ್ ಅವರೇ? ನೋಡಿ, ಬೇಸಿಕಲಿ ನೀವು ಹೇಳ್ದಂಗೆ ಆಲ್ಮೋಸ್ಟ್ ಒಂದು 15 ಇಯರ್ಸ್ ನನ್ನ BBM ಗ್ರಾಜ್ಯುಯೇಟ್ ಆಯಿತು. ಅದಾದ ನಂತರ MBA ಇದರಲ್ಲಿ ಈವ್ನಿಂಗ್ ಕಾಲೇಜಲ್ಲಿ ಮಾಡಿದೆ. ಸೊ 1995 ಆದಮೇಲೆ ಆಲ್ಮೋಸ್ಟ್ 2014ವರೆಗೂ 2014ವರೆಗೂ ಅನೇಕ ಕಂಪನಿಲಿ ಕೆಲಸ ಮಾಡಿದ್ದೆ. ಫಸ್ಟ್ ಕಂಪನಿ ನಾನು ಬಂದ್ಬಿಟ್ಟು ಡಾಬರ್ ಆಗಿತ್ತು. ಸೊ ಡಾಬರಲ್ಲಿ ನಾನು ಇದ್ದಾಗ ಆಟೋದಲ್ಲಿ ಅಂದರೆ ಸೇಲ್ಸ್ ರೆಪ್ರೆಸೆಂಟೇಟಿವ್ ಅಂತ ಹೇಳ್ತೀವಲ್ಲ, ಆ ಲೆವೆಲಿಂದ ಬಂದಿರತಕ್ಕಂಥವನು. ಆಟೋ ಡ್ರೈವರ್ ಪಕ್ಕ ಕುತ್ಕೊಂಡು ಅಂಗಡಿಗೆ ಶ್ಯಾಂಪೂ ಮಾರ್ತಾ ಇದ್ದೆ 1995ಇಂದ ಇಟ್ಕೊಂಡು 98ಇಂದ ಇಟ್ಕೊಂಡು. ಸೊ ಡಾಬರಲ್ಲಿದ್ದೆ. ಅದಾದ ನಂತರ ಅದು ಒಂದು 2 ವರ್ಷ 3 ವರ್ಷ ವರ್ಕ್ ಆದ ನಂತರ ನಾನು ಜಿಲೆಟಲ್ಲಿದ್ದೆ. ಸೊ ISPL ಅಂತ ಕರೀತಾರೆ, ಅದರಲ್ಲೊಂದು 3-4 ವರ್ಷ ಇದ್ದೆ. ಅದಾದ ನಂತರ ಸ್ಪೈಸ್ ಟೆಲಿಕಾಮಲ್ಲಿ ಒಂದು 3 ರಿಂದ 5 ವರ್ಷದವರೆಗೂ ಇದ್ದೆ. ಸೊ ಅದಾದ ನಂತರ ಟಾಟಾ ಟೆಲಿ ಸರ್ವಿಸಸ್ ಅಲ್ಲಿ ಇದ್ದೆ. ಸೊ ಅದಾದ ನಂತರ ಎಂಟೈರ್ ಸೌತ್ ಇಂಡಿಯಾ ರೀಜನಲ್ ಹೆಡ್ ಲೆವೆಲ್ಗೆ ಹೋಗಿ ಸ್ಯಾಮ್ಸಂಗ್ ಮೊಬೈಲ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಸೊ ಸ್ಯಾಮ್ಸಂಗ್ ಮೊಬೈಲ್ಸ್ ಆದ ನಂತರ ರೀಸೆಂಟ್ ಆಗಿರ್ತಕ್ಕಂಥ ರಿಲಯನ್ಸ್, ಅದರಲ್ಲಿ DGM ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಆಗಿದ್ದೆ. ಸೊ ಲಾಸ್ಟ್ ಇಯರ್ ಅಂದರೆ ಈ ಒಂದು 8 ತಿಂಗಳ ಹಿಂದೆ ಸೊ ನನಗೆ ಕೇತು ದಶೆ ನಡೀತಾ ಇತ್ತು. ಏನೋ ಅನ್ನಿಸ್ತು, ಒಂದು ಸೇವೆ ಮಾಡೋಣ. ಯಾಕಂದ್ರೆ ಲಾಸ್ಟ್ 15 ವರ್ಷದಿಂದ ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬಹಳಷ್ಟು ಒಂದು ಎಕ್ಸ್ಪೀರಿಯನ್ಸ್ ತಗೊಳ್ತಾ ಇದ್ದೆ. ಬಹಳಷ್ಟು ಬುಕ್ ಅಧ್ಯಯನ ಮಾಡಿ ಬಹಳಷ್ಟು ಇದರಲ್ಲಿ ಒಂದು ಫ್ಯಾಸಿನೇಷನ್ ಆಯಿತು. ಸೊ ಲಾಸ್ಟ್ 15 ಇಯರ್ಸ್ ಇಂದ. ಅದಾದ ನಂತರ ಮಧ್ಯದಲ್ಲಿ ನಾನು ಏನ್ ಮಾಡ್ತಾ ಇದ್ದೆ ಅಂತಂದ್ರೆ, ಈ ಇಂಡಿಯನ್ ಕೌನ್ಸಿಲ್ ಆಫ್ ಅಸ್ಟ್ರಾಲಜಿಕಲ್ ಸೈನ್ಸಸ್ ಅಲ್ಲಿ ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಇನ್ ವೇದಿಕ್ ಅಸ್ಟ್ರಾಲಜಿ ಮಾಡಿದ್ದೀನಿ. ಅದರಲ್ಲಿ ಜ್ಯೋತಿಷ್ಯ ಪ್ರವೀಣ ಆಗಿದೆ, ಜ್ಯೋತಿಷ್ಯ ವಿಶಾರದ ಆಗಿದೆ. ಅದಾದ ನಂತರ ಇಂಡೋರ್ ಅಲ್ಲಿ ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಇನ್ ವೇದಿಕ್ ಅಸ್ಟ್ರಾಲಜಿ ಮಾಡಿದೆ. ಸೊ ಇದಾದ ನಂತರ ನನಗೆ ಈ ಸಂಡೇಸ್ ಬಹಳ ಒಂದು ಹವ್ಯಾಸ ಬಂತು, ಯಾಕೆ ಜ್ಯೋತಿಷ್ಯ ಹೇಳ್ಕೊಡ್ಬಾರ್ದು ಅಂತ. ಅವಾಗ ನಾನು MES ಕಾಲೇಜಲ್ಲಿ ಸಂಡೇಸ್ ಅಲ್ಲಿ ನಮ್ಮ ICAS ಚಾಪ್ಟರ್ 2 ಅಲ್ಲಿ ಒಂದು ಫ್ಯಾಕಲ್ಟಿ ಆಗಿ ಕೆಲಸ ಮಾಡ್ತಾ ಇದ್ದೆ. ಹಾಗೆ ವೀಕಲ್ಲಿ ಇದ್ದಾಗೆಲ್ಲ ಕೆಲಸ ಮಾಡ್ತಾ ಇದ್ದೆ. ಸಂಡೇಸ್ ಆಗ್ತಾ ಇದ್ದಾಗ ಕ್ಲಾಸಸ್ ಮಾಡ್ತಾ ಇದ್ದೆ. ಸೊ 2013-14ರಲ್ಲಿ ನನಗೊಂದು ಆಲೋಚನೆ ಬಂತು, ಏನಕ್ಕೆ ಜನಗಳಿಗೆ ಜ್ಯೋತಿಷ್ಯ ಹೇಳ್ಬಾರ್ದು. ಯಾಕಂದ್ರೆ ಇಲ್ಲಿ ಏನಾಗ್ತಾ ಇತ್ತು ಅಂದ್ರೆ, ಬಹಳಷ್ಟು ಜನ ಜ್ಯೋತಿಷ್ಯಕ್ಕೆ ಬಂದು ಅವ್ರ ಇಂಟ್ರೆಸ್ಟ್ ಇದ್ರೆ ಹುಡ್ಕೊಂಡು ಕಲಿತಾ ಇದ್ರು. ಸೊ ಮೊಟ್ಟ ಮೊದಲ ಬಾರಿಗೆ ವಾಹಿನಿಲಿ ಲಾಸ್ಟ್ ಇಯರ್ ಜನವರಿ 17th ಶುರು ಮಾಡಿರ್ತಕ್ಕಂಥದ್ದು. ಜನವರಿ 17th ನಂದು ಫಸ್ಟ್ ಕ್ಲಾಸ್ ಶುರು ಆಯಿತು. ಅಲ್ಲಿಂದ ಶುರು ಮಾಡಿ ಇಲ್ಲಿವರೆಗೂ 1,500 ಜನ ಜ್ಯೋತಿಷ್ಯ ಕಲ್ತಿದ್ದಾರೆ. ಈ ಮುಂಚೆ ಹೇಳ್ದಂಗೆ 2012 ಅಲ್ಲಿ ಒಂದು ಬುಕ್ ಬರೆಯಕ್ಕೆ ಶುರು ಮಾಡಿದೆ. ಹೇಗೆ ನೀವು ಕನ್ನಡವನ್ನು ಕಲಿಬಹುದು, ಬೇರೆ ಯಾವುದೋ ದೇಶದಿಂದ ರಾಷ್ಟ್ರದಿಂದ ಬರ್ತಾರೆ, 30 ದಿವಸದಲ್ಲಿ ಕನ್ನಡ ಕಲೀರಿ ಅಂತ ಹೇಳ್ತಾರೆ. ಸೊ ಹಾಗೇನೆ 30 ದಿವಸದಲ್ಲಿ ತಮಿಳ್ ಕಲೀರಿ ಅಂತ ಹೇಳ್ತಾರೆ, ತೆಲುಗು ಕಲೀರಿ ಅಂತಾರೆ. ಅದೇ ರೀತಿ ಯಾಕೆ ನಮ್ಮ ಜ್ಯೋತಿಷ್ಯ 10 ವರ್ಷ 15 ವರ್ಷ ತಗೊಳುತ್ತೆ ಸಾಧನೆ ಅಂತ ಬಹಳಷ್ಟು ಜನ ಹೇಳ್ತಾರೆ, ಯಾಕೆ ಕಲಿಯಕ್ಕಾಗೋದಿಲ್ಲ ಅಂತ ನನ್ನ ಒಂದು ಸೈಂಟಿಫಿಕ್ ಅನಾಲಿಸಿಸ್ ಅಲ್ಲಿ ಒಂದು 30 ಪೇಜಿನ ಬುಕ್ ಬರೆದೆ. ಆ 30 ಪೇಜಿನ ಬುಕ್ ಬರೆದಾದ್ಮೇಲೆ ಬಹಳಷ್ಟು ಕಾನ್ಫಿಡೆನ್ಸ್ ಬಂತು. ಎಸ್, ವಿ ಕ್ಯಾನ್ ಡೂ, ಐ ಕ್ಯಾನ್ ಟೀಚ್ ಅಸ್ಟ್ರಾಲಜಿ ಇನ್ 4 days ಅಂತ ಹೇಳಿ ಜನವರಿ 17th ಫಸ್ಟ್ ಕಾಲಿಟ್ಟಾದ ನಂತರ ಆ ಜ್ಯೋತಿಷ್ಯ ನಾನು ಕೇವಲ 4 ದಿವಸದಲ್ಲಿ ಹೇಳ್ಕೊಡಕ್ ಶುರು ಮಾಡಿದೆ. ಸೊ ಬಹಳಷ್ಟು ಜನ ಇಲ್ಲಿವರೆಗೂ ಸಾಗರ ಅಂದ್ರೆ 1500 ಸ್ಟೂಡೆಂಟ್ಸ್ ಬಹಳ ಆತ್ಮವಿಶ್ವಾಸದಿಂದ ಹೇಳ್ತಾರೆ, ಸೂಪರ್ ಆಗಿ ನಮ್ಗೆ ಏನು ಗೊತ್ತಿಲ್ಲ ಸರ್. ಅದ್ರಲ್ಲಿ ಆಲ್ಮೋಸ್ಟ್ 70-80% ಜನಕ್ಕೆ ಜ್ಯೋತಿಷ್ಯ ಅಂದ್ರೆ ಏನು ಅಂತ ಗಂಧ ಗೊತ್ತಿರಲಿಲ್ಲ ಸರ್. ಎಲ್ಲೋ ವಾಹಿನಿಲಿ ನೋಡ್ತಾ ಇದ್ವಿ, 12 ರಾಶಿ ಗೊತ್ತಿತ್ತು, 9 ಗ್ರಹ ಅಂತ ಗೊತ್ತಿತ್ತು, ಬಟ್ ಮಿಕ್ಕಿದ್ದು ಏನು ಅಷ್ಟು ಡೆಪ್ತ್ ಅಲ್ಲಿ ಗೊತ್ತಿರಲಿಲ್ಲ ಅಂತ. ಸೊ ನನ್ನ ಕ್ಲಾಸಲ್ಲಿ ಬಹಳ ಸೈಂಟಿಫಿಕ್ ವೇಲಿ ಅಂದ್ರೆ ಖಗೋಳಶಾಸ್ತ್ರದಿಂದ ಹಿಡಿದು ಅವ್ರಿಗೆ ಪ್ರೆಡಿಕ್ಷನ್ ಲೆವೆಲ್ಗೆ ಬಂದಾಗ ನಕ್ಷತ್ರ ನಾಡಿ ಅಂತ ಸಬ್ಜೆಕ್ಟ್ ಹೇಳ್ಕೊಡ್ತೀನಿ. ಇಲ್ಲಿ ನಕ್ಷತ್ರ ನಾಡಿ ಸಬ್ಜೆಕ್ಟ್ ಏನು ಅಂತಂದ್ರೆ ಕೃಷ್ಣಮೂರ್ತಿ ಪದ್ಧತಿ ಪ್ರಕಾರ ಅಂತ ಹೇಳ್ತೀವಿ. ಸೊ ಈ ಕೃಷ್ಣಮೂರ್ತಿ ಪದ್ಧತಿ ಪ್ರಕಾರ ಯಾರು ಬೇಕಾದ್ರೂ 4 ದಿವಸದಲ್ಲಿ ಅವರ ಜ್ಯೋತಿಷ್ಯನ ಕಲಿತು ಮುಂದೆ ಆಗ್ತಕ್ಕಂಥ ಆಗು ಹೋಗುಗಳನ್ನ ನಿಖರವಾಗಿ ಹೇಳ್ಬೋದು. ನಿಮ್ಮ ಡೇಟ್ ಆಫ್ ಬರ್ತ್, ಟೈಮ್ ಆಫ್ ಬರ್ತ್ ಇತ್ತು ಅಂತಂದ್ರೆ ನಿಖರವಾಗಿ ಹೇಳ್ಬೋದು. ಅಷ್ಟು ಆಕ್ಯುರೇಟ್ ಆಗಿ ಬರ್ತಕ್ಕಂಥದ್ದು ಏಕೈಕ ಶಾಸ್ತ್ರ ಆಗಿರ್ತಕ್ಕಂಥದ್ದು ನಕ್ಷತ್ರ ನಾಡಿ. ಇನ್ನೊಂದು ವಿಚಾರ ಏನು ಅಂತಂದ್ರೆ, ಬಹಳಷ್ಟು ಜನ ಹೇಳ್ತಾರೆ, ಏನ್ ಸರ್ ನಮ್ದು ಡೇಟ್ ಆಫ್ ಬರ್ತ್ ಇಲ್ಲ ಮತ್ತೆ ಟೈಮ್ ಆಫ್ ಬರ್ತ್ ಇಲ್ಲ, ಏನ್ ಮಾಡಕ್ಕಾಗತ್ತೆ? ಸೊ ಅಲ್ಲೂ ಅದಕ್ಕೊಂದು ಆ ಒಂದು ಸಮಸ್ಯೆಗೆ ಒಂದು ಪರಿಹಾರ ಇದೆ. ಆ ಪರಿಹಾರ ಏನು ಅಂತಂದ್ರೆ ಪ್ರಶ್ನಾಶಾಸ್ತ್ರ. ನನ್ನ ಟ್ರೆಡಿಷನಲ್ ಪರಾಶರ ಹೊರದ
ವೇದಿಕ ಅಸ್ಟ್ರಾಲಜಿಲಿ ಪ್ರಶ್ನಾಶಾಸ್ತ್ರಕ್ಕೆ ಹೋದ್ರೆ ಬಹಳಷ್ಟು ನಾವು ಕ್ಯಾಲ್ಕುಲೇಷನ್ಸ್ ಎಲ್ಲ ಮಾಡಿ ಬಹಳಷ್ಟು ಒಂದು ವಿಚಾರವನ್ನು ತಗೊಂಡ್ಬಂದು ಆಮೇಲೆ ಫಲಗಳನ್ನ ಹೇಳ್ಬೇಕಾಗತ್ತೆ. ಬಟ್ ನಕ್ಷತ್ರ ನಾಡಿಲಿ ಏನಾಗುತ್ತೆ ಅಂದ್ರೆ ಇನ್ಸ್ಟೆಂಟ್ ಆಗಿ 1 to 240 ನಂಬರ್ ಹೇಳ್ಬಿಡಿ, ಇನ್ಸ್ಟೆಂಟ್ ಆಗಿ ಕ್ಯಾಲ್ಕುಲೇಟ್ ಆಗುತ್ತೆ. ಇಲ್ಲಿ ಏನಾಗುತ್ತೆ, ಪ್ರತಿಯೊಂದು ಗ್ರಹ, ಬಹಳಷ್ಟು ಜನ ಜ್ಯೋತಿಷರು ಏನ್ ಹೇಳ್ತಾರೆ, ಲಗ್ನದ ಭಾವದಿಂದ ಎಲ್ಲ ನೋಡ್ತಾರೆ. ಲಗ್ನ ಭಾವದಿಂದ, ದ್ವಿತೀಯ ಭಾವ, ತೃತೀಯ ಭಾವ, ಈ ಭಾವಗಳಿಂದ ನಿಮಗೆ ಆಗು ಹೋಗತಕ್ಕಂತ ಒಂದು ಸಮಸ್ಯೆ ಬಗ್ಗೆ ಹೇಳ್ತಾರೆ. ಇಲ್ಲಿ ಏನಾಗುತ್ತೆ, ನಕ್ಷತ್ರ ನಾಡಿಲಿ ಪ್ರತಿಯೊಂದು ಗ್ರಹನು ಒಂದು ನಕ್ಷತ್ರದಲ್ಲಿರುತ್ತೆ, ಆ ನಕ್ಷತ್ರದಲ್ಲಿ ಇರ್ತಕ್ಕಂಥ ಸಬ್ಲಾಡ್ ಅಲ್ಲಿ ಇರುತ್ತೆ. ಈ ಮೂರನ್ನು ಪರಿಗಣನೆಗೆ ತಗೊಂಡಾಗ ಮಾತ್ರ ನಮಗೆ ನಿಖರವಾದ ಭವಿಷ್ಯ ಹೇಳಕ್ ಸಾಧ್ಯವಾಗುತ್ತೆ ಹೊರತು ಮೇಲ್ನೋಟಕ್ಕೆ ಬಹಳಷ್ಟು ಜನ ಹೇಳಿ ಸೊ ಇದು ದೋಷ ಇದೆ ಅದು ದೋಷ ಇದೆ ಅಂತ ಹೇಳ್ತೀವಿ. ನಕ್ಷತ್ರ ನಾಡಿಲಿ ಒಂದೇ ಹೇಳೋದು, ಇಟ್ಸ್ ಎ ಗುಡ್ ಟೈಮ್ ಆರ್ ಎ ಬ್ಯಾಡ್ ಟೈಮ್. ಸೊ ಈ ವಿಚಾರವನ್ನು ತಿಳ್ಕೊಳ್ಳಕ್ಕೆ ಕೇವಲ 4 ದಿವಸದಲ್ಲಿ ಯಾರಿಗೆ ಒಂದು ನೋಟ, ₹1, ಅವ್ರಿಗೆ ಏನು ಜ್ಯೋತಿಷ್ಯನೇ ಗೊತ್ತಿಲ್ಲ ಸರ್, ನನಗೆ ₹1 ಗೊತ್ತಿಲ್ಲ, ಅವ್ರಿಗೆ ಸನ್ನಿಂದ ಹಿಡಿದು ಮೂನಿಂದ ಹಿಡಿದು ಪ್ರತಿಯೊಂದನ್ನು ಅವ್ರಿಗೆ ಕ್ಲಾಸಲ್ಲಿ ಬೆಳಿಗ್ಗೆ 9 ಗಂಟೆಯಿಂದ ಹಿಡಿದು ಸಂಜೆ 5 ಗಂಟೆವರೆಗೂ ಎಲ್ಲಾನು ಪ್ರತಿಯೊಂದು ಖಗೋಳಶಾಸ್ತ್ರದಿಂದ ಹಿಡಿದು ಪ್ರತಿಯೊಂದು ಹೇಳ್ಕೊಂಡ್ಬಂದು ಅವ್ರಿಗೆ ಸೆಕೆಂಡ್ ಡೇ ಆಗೋಷ್ಟಕ್ಕೆ ಅವ್ರಿಗೆ ಲಗ್ನ ಹಾಕಕ್ ಗೊತ್ತಿರುತ್ತೆ, ಪಂಚಾಂಗ ಗೊತ್ತಿರುತ್ತೆ. ಅದಾದ ನಂತರ ಅವ್ರು ಹೇಗೆ ದಶಾಭುಕ್ತಿ ಕ್ಯಾಲ್ಕುಲೇಟ್ ಮಾಡ್ಬೋದು, ಮತ್ತೆ ಇದನ್ನೆಲ್ಲಾನು ನಾನು ಒಂದು ಆಂಡ್ರಾಯ್ಡ್ ಫೋನ್ ನಲ್ಲಿ ಹೇಳ್ಕೊಡ್ತೀನಿ ಹೇಗೆ ಅಂತ. ಇಷ್ಟು ವಿಚಾರಗಳಿರುತ್ತೆ. ಸೊ ಬೇಸಿಕಲಿ ಇಷ್ಟು ವಿಚಾರ ಬಗ್ಗೆ ನಾನು ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಸರ್, ನಿಮ್ ಕೋರ್ಸ್ ಅಲ್ಲಿ ಏನೇನ್ ಹೇಳ್ಕೊಡ್ತೀರಾ? ನಕ್ಷತ್ರ ನಾಡಿ ಕೋರ್ಸ್ ಕೆಳಗೆ ದಿನೇಶ್ ಅವರೇ ನೀವ್ ಏನೇನ್ ಹೇಳ್ಕೊಡ್ತೀರಾ? ಅವಾಗಲೇ ಹೇಳ್ದಂಗೆ ಬೇಸಿಕಲಿ ಕೋರ್ಸ್ ಒಂದೇ ಅಲ್ಲ, ಅದರಲ್ಲಿ ನಮಗೆ ನ್ಯೂಮರಾಲಜಿ ಹೇಳ್ಕೊಡ್ತೀನಿ, ಆಮೇಲೆ ಅದ್ರ ಜೊತೆಗೆ ಈ ಹಸ್ತ ಸಾಮುದ್ರಿಕ ಬಗ್ಗೆ ಹೇಳ್ಕೊಡ್ತೀನಿ. ಅದಾದ ನಂತರ ಹಸ್ತ ಸಾಮುದ್ರಿಕ ಜೊತೆಗೆ ಇನ್ನೊಂದು ವಿಶೇಷ ಏನು ಅಂತಂದ್ರೆ ಬಹಳಷ್ಟು ಜನ ವಾಸ್ತು ಬಗ್ಗೆ ಹೇಳ್ತೀನಿ. ಸೊ ಏನಂದ್ರೆ 4 days ಅಂತ ಅನುಮಾನ ಪಡ್ತಾರೆ. ಸೊ ನನ್ನ ವೆಬ್ಸೈಟ್ ಹೋಗಿ ನೋಡಿ, ನನ್ನ ಫೇಸ್ಬುಕ್ ಹೋಗಿ ನೋಡಿ, ನನ್ನ ಫೇಸ್ಬುಕ್ ಇದೆ, ಕೆಳಗಡೆ ಸ್ಕ್ರಾಲ್ ಹೋಗುತ್ತೆ. ಆ ಫೇಸ್ಬುಕ್ ಅಲ್ಲಿ ನನ್ನ ಕೆಳಗಡೆ ಓದಿರ್ತಕ್ಕಂಥ ಸ್ಟೂಡೆಂಟ್ಸು ಅವರ ಅನಿಸಿಕೆ ಅಭಿಪ್ರಾಯಗಳು ಕೊಟ್ಟಿದ್ದಾರೆ. ಪ್ರತಿಯೊಂದು ವಿಚಾರದಲ್ಲೂ ಒಂದು ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು, ಯಾಕಂದ್ರೆ ನನಗೆ ಕೆಲಸ ಸಿಗುತ್ತೋ ಇಲ್ವೋ, ಬಹಳಷ್ಟು ಜನಕ್ಕೆ ಕೆಲಸ ಆಗಿದ ತಕ್ಷಣ ಬಿಸ್ನೆಸ್ ಇದೆಯಾ ಅಂತ ಕೇಳ್ತಾರೆ. ಸೊ ಬಿಸ್ನೆಸ್ ಕಾಂಬಿನೇಷನ್ ಬಂದ್ರೆ ಮಾತ್ರ ನಾವು ಬಿಸ್ನೆಸ್ ಮಾಡಕ್ ಸಾಧ್ಯ. ಬಿಸ್ನೆಸ್ ಕಾಂಬಿನೇಷನ್ ಇಂದ ಹೋಗಕ್ ಆಗದೇ ಇಲ್ಲ. ಯಾಕಂದ್ರೆ ಯಾವಾಗಲೇ ಅಷ್ಟೇ, ಬಹಳಷ್ಟು ಜನ ಕೆಲಸ ಬಿಟ್ಟು ಬಿಸ್ನೆಸ್ಗೆ ಹೋಗಿ ಹಣವನ್ನು ಹೂಡಿ ಕೈ ಸುಟ್ಕೊಂಡು ಮತ್ತೆ ವಾಪಸ್ ಕೆಲಸಕ್ಕೆ ಆ ಒಂದು ಪರಿಸ್ಥಿತಿಗೆ ವಾಪಸ್ ಬರ್ತಾ ಇರ್ತಾರೆ. ಸೊ ಈ ವಿಚಾರದಲ್ಲಿ ನಾವು ತಗೊಂಡಾಗ ಈ ನಮ್ಮ ನಕ್ಷತ್ರ ನಾಡಿ ಯಾರಿಗೆ ಹೆಲ್ಪ್ ಮಾಡುತ್ತೆ ಅಂತಂದ್ರೆ, ಬಹಳಷ್ಟು ಜನ ಅಲ್ಲಿ ಇಲ್ಲಿ ನಾವೆಲ್ಲ ಹಣ ಪೋಲ್ ಮಾಡ್ತಾ ಇರ್ತೀವಿ, ಭವಿಷ್ಯಕ್ಕಾಗೂ ಪೋಲ್ ಮಾಡ್ತೀವಿ, ಅಥವಾ ಏನೋ ಒಂದು ಪ್ರಯತ್ನ ಪಡ್ತೀವಿ, ಒಂದು ಬಿಸ್ನೆಸ್ಗಾಗ್ಲಿ ಏನೋ ಪ್ರಯತ್ನ ಪಡ್ತೀವಿ. ಈ ನಕ್ಷತ್ರ ನಾಡಿ ಏನ್ ಹೇಳುತ್ತೆ ಅಂದ್ರೆ, ನೀವು ಏನಾಗುತ್ತೆ ಏನಾಗಲ್ಲ ಖಂಡಿತವಾಗಿ ತೋರಿಸುತ್ತೆ. ಸೊ ಈ ವಿಚಾರದಲ್ಲಿ ಬಹಳ ಈಸಿ ಆಗಿರ್ತಕ್ಕಂಥದ್ದು ನಕ್ಷತ್ರ ನಾಡಿ. ಓಕೆ ಸರ್, ನಕ್ಷತ್ರ ನಾಡಿನ ಯಾರ್ಯಾರು ಕಲ್ತ್ಕೋತಾ ಇದಾರೆ? ಗೃಹಿಣಿಯರು ಮಾತ್ರ ಕಲ್ತ್ಕೋತಾ ಇದಾರ ಅಥವಾ ಯಂಗ್ಸ್ಟರ್ಸ್ ಕೂಡ ಇದರಲ್ಲಿ ಆಸಕ್ತಿಯನ್ನ ತೋರಿಸ್ತಾ ಇದಾರ? ಬೇಸಿಕಲಿ 1,500 ಜನ ಅಂತ ನಾವು ತಗೊಂಡಾಗ ಆಲ್ಮೋಸ್ಟ್ ಒಂದು 700 to 800 ಗೃಹಿಣಿನೇ ಇದ್ರು ಒಂದು ಪಕ್ಷದಲ್ಲಿ. ಆಮೇಲೆ ಇದರಲ್ಲಿ ಏನಂತಂದ್ರೆ ಬೇಸಿಕಲಿ ಎಲ್ಲ IT-BT ಸ್ಟೂಡೆಂಟ್ಸ್ ಜಾಸ್ತಿ ಜನ ಇದ್ರು. ಸೊ ಲಾಸ್ಟ್ ನಾನು 1 year ಅಲ್ಲಿ ನಾನು ಕಲ್ತಿರ್ತಕ್ಕಂಥ, ನಾನು ನೋಡಿರ್ತಕ್ಕಂಥ ಸ್ಟೂಡೆಂಟ್ಸ್ ಎಲ್ಲ ಸ್ವಲ್ಪ ಬಹಳಷ್ಟು ಜನ ಯಂಗ್ಸ್ಟರ್ಸ್ ಬರ್ತಾ ಇದ್ರು. ಯಾಕಂದ್ರೆ ಇವಾಗ ಏನಾಗಿದೆ, ಜ್ಯೋತಿಷ್ಯ ಶಾಸ್ತ್ರ ಅಂತಂದ್ರೆ ಈ ಯಂಗ್ಸ್ಟರ್ಸ್ಗೆ ಸ್ವಲ್ಪ ಅಸಡ್ಡೆ ಬಂದ್ಬಿಟ್ಟಿದೆ. ಯಾಕಂದ್ರೆ ಯಾವ ವಾಹಿನಿ ನೋಡ್ಕೊಂಡ್ರು ಯಾರಂದ್ರೂ ಬರೀ ದೋಷಗಳು ಹೇಳ್ತಾರೆ. ವಾಹಿನಿಲಿ ಯಾರೇ ಫೋನ್ ಮಾಡಿದ್ರು ದೋಷ, ನಿಮಗೆ ದೋಷ ಇದೆ, ನಿಮ್ಗೆ ಆ ಪ್ರಾಬ್ಲಮ್ ಇದೆ, ಈ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇರ್ತಾರೆ. ಈ ಪ್ರಾಬ್ಲಮ್ಗಳು ನೋಡಿ ನೋಡಿ ಏನಾಗುತ್ತೆ, ಯಂಗ್ಸ್ಟರ್ಸ್ಗೆ ಒಂದು ಆಶಾಭಾವನೆ ಬರ್ಬೇಕು. ಫಸ್ಟ್ ಅಂದ್ರೆ ಎಂಥೂಸಿಯಾಸಮ್ ಬರಬೇಕು, ಒಂದು ಕಾನ್ಫಿಡೆನ್ಸ್ ಬರ್ಬೇಕು ಲೈಫಲ್ಲಿ. ಆ ಕಾನ್ಫಿಡೆನ್ಸ್ ಯಾವಾಗ ಬರುತ್ತೆ ಅಂದ್ರೆ ನಾವು ಯಾವಾಗಲೂ ಪಾಸಿಟಿವ್ ವೈಬ್ಸ್ ಕೊಟ್ಟಾಗ. ಈಗಿರೋ ಯಂಗ್ಸ್ಟರ್ಸ್ ಏನು ಅಂತಂದ್ರೆ ಅವ್ರಿಗೆ ಯಾವಾಗಲೂ ಲವಲವಿಕೆ ಇಂಪಾರ್ಟೆಂಟು, ಆಸ್ಪಿರೇಷನ್ ಇಂಪಾರ್ಟೆಂಟು, ಗ್ರೋತ್ ಇಂಪಾರ್ಟೆಂಟು. ಈ ವಿಚಾರದಲ್ಲಿ ತಗೊಂಡಾಗ ಯಂಗ್ಸ್ಟರ್ಸ್ ಈ ವಿದ್ಯೆನ ಕಲ್ತಾಗ ಅವ್ರಿಗೆ ಅವಾಗ ನಮ್ಮ ಸನಾತನ ಧರ್ಮ, 5,000 ವರ್ಷದ ಸನಾತನ ಧರ್ಮದ ಬಗ್ಗೆ ಒಂದು ಒಲವು ಬರುತ್ತೆ. ಇವಾಗ ಎಷ್ಟೊಂದು ಜನ ಈ ಅಸಡ್ಡೆ ಬಂದ್ಬಿಟ್ಟಿದೆ. ಈಗ ಅಯ್ಯೋ ಜ್ಯೋತಿಷ್ಯ ಅಂದ್ರೆ ಅದು ಮೂಢನಂಬಿಕೆ, ಅದು ಎಲ್ಲೋದ್ರೂ ಅವರು ಪ್ರಾಬ್ಲಮ್ ಹೇಳ್ತಾರೆ, ಆಮೇಲೆ ಅಲ್ಲಿ ಪೂಜೆ ಮಾಡಿಸಿ ಇಲ್ಲಿ ಪೂಜೆ ಮಾಡಿಸಿ ಅಂತಾರೆ, ಎಲ್ಲಿ ಮಾಡಿಸಿದ್ರು ನಮಗೆ ಪರಿಹಾರ ಆಗಲ್ಲ. ಇನ್ನೊಂದು ವಿಚಾರ ಹೇಳ್ಬೇಕು ಅಂತ ಹೇಳ್ತೀನಿ ವೀಕ್ಷಕರೇ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಎಲ್ಲರೂ ಜ್ಯೋತಿಷ್ಯ ಅಂದ್ರೆ ಪರಿಹಾರ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ನೋ, ಫಸ್ಟ್ ಇದನ್ನ ಅರ್ಥ ಮಾಡ್ಕೋಬೇಕು ಎಲ್ಲರೂ. ಜ್ಯೋತಿಷ್ಯ ಅಂದ್ರೆ ಇಟ್ ಈಸ್ ಎ ಬ್ಯೂಟಿಫುಲ್ ಸೈನ್ಸ್, ಇದೊಂದು ವಿಜ್ಞಾನ. ಆ ವಿಜ್ಞಾನ ಹೇಗೆ ನಮ್ಮ ವಿಜ್ಞಾನದಲ್ಲಿ 1+1 = 2 ಆಗುತ್ತೋ, ಹೇಗೆ ಒಂದು ರಿಯಾಕ್ಷನ್ ಇನ್ನೊಂದು ರಿಯಾಕ್ಷನ್ ಹಾಕಿದಾಗ ಒಂದು ರಿಯಾಕ್ಷನ್ ಬರುತ್ತೋ, ಅದೇ ರೀತಿ ನಮ್ಮ ಜ್ಯೋತಿಷ್ಯದಲ್ಲೂ ಈ ಕಾಂಬಿನೇಷನ್ ಬಂದಾಗ ಈ ರೀತಿ ನಡೆಯುತ್ತೆ ಅಂತ ಹೇಳ್ತೀವಿ. ಅದೇ ರೀತಿನೇ ನಡೆಯುತ್ತೆ. ಇದು ಏನು ಅಂತಂದ್ರೆ ಇದು ಬರ್ತಕ್ಕಂಥದ್ದೆಲ್ಲ ಪ್ರಾರಬ್ಧ ಕರ್ಮದಿಂದ. ಸೊ ಸೈಂಟಿಫಿಕ್ ವೇ ಅನಾಲಿಸಿಸ್ ಅಲ್ಲಿ ಬರ್ತಕ್ಕಂಥದ್ದು. ನಾವು ಏನ್ ಮಾಡ್ತೀವಿ, ಗುಡ್ ಟೈಮ್ ಬ್ಯಾಡ್ ಟೈಮ್. ನಕ್ಷತ್ರ ನಾಡಿಲಿ ನಾವು ಒಂದೇ ಹೇಳೋದು, ಗುಡ್ ಟೈಮ್ ಬ್ಯಾಡ್ ಟೈಮ್. ಅದು ಬಿಟ್ಬಿಟ್ಟು ಎಲ್ಲದನ್ನು ನಾವು ಇದು ದೋಷಕ್ಕೆ ಅಂಟಿಸೋದಿಲ್ಲ. ಈ ದೋಷ ಇದೆ, ಆ ದೋಷ ಇದೆ, ಪೂಜೆ ಮಾಡಿಸ್ಕೊಡಿ ಅಂತ. ಎಲ್ಲ ಏನಾಗ್ಬಿಟ್ಟಿದೆ ಅಂದ್ರೆ ಬಹಳಷ್ಟು ಕಡೆ ಯಾವಾಗ್ಲೂ ಅಷ್ಟೇ ಟ್ರಯಲ್ ಅಂಡ್ ಎರರ್ ಮೆಥಡ್ ಆಗ್ಬಿಟ್ಟಿದೆ. ಅಂದ್ರೆ ಟ್ರಯಲ್ ಮೆಥಡ್ ಅಂತಂದ್ರೆ ಒಂದು ಟ್ರೈ ಮಾಡಿ, ಒಂದು 20,000 ಕೊಡಿ, ಒಂದು ಪೂಜೆ ಮಾಡಿಸಿ ನೋಡೋಣ, ಆದ್ರೆ ಆಗ್ಬೋದು, ಆಗಿಲ್ಲ ಅಂದ್ರೆ ಯಾರೋ ಕೇಳೋದು, ಯಾರು ಸರ್ಟಿಫಿಕೇಟ್ ಕೊಡಲ್ಲ.
ಎಲ್ಲ ಇದೊಂದು ನಂಬಿಕೆಯ ಒಂದು ಇಂಡಸ್ಟ್ರಿ ಆಗ್ಬಿಟ್ಟಿದೆ. ನಂಬಿ ನಾವು ಮಾಡ್ತೀವಿ. ಸೊ ಆ ನಂಬಿಕೆ ಎಷ್ಟು ಕಾನ್ಫಿಡೆನ್ಸ್ ಆಗಿರಬೇಕು ಅಂತಂದ್ರೆ ಈ ನಕ್ಷತ್ರ ನಿಮಗೆ ಕಾನ್ಫಿಡೆನ್ಸ್ ಕೊಡುತ್ತೆ. ಹೇಗೆ ಅಂತಂದ್ರೆ ಯಾವ ಕಾಂಬಿನೇಷನ್, ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು ಮದುವೆ ಆಗಿಲ್ಲ ಅಂತಂದ್ರೆ ನಮ್ದ್ರಲ್ಲಿ 1-6-10 ಕಾಂಬಿನೇಷನ್ ಬರುತ್ತೆ. ಆ 1-6-10 ಕಾಂಬಿನೇಷನ್ ಹೋಗೋವರೆಗೂ ಮದುವೆ ಆಗಕ್ಕೆ ಸಾಧ್ಯನೇ ಇಲ್ಲ. ಬಹಳಷ್ಟು ಜಾತಕಗಳು ನೋಡಿದೀವಿ, ನಮ್ಮ 1500 ಸ್ಟೂಡೆಂಟ್ಸು ನೋಡಿದ್ದಾರೆ. ಈ 1-6-5 1-6-10 ಕಾಂಬಿನೇಷನ್ ಎಷ್ಟು ನಿಖರವಾಗಿ ವರ್ಕ್ ಆಗುತ್ತೆ ಅಂತ. ಯಾವಾಗ 2-7-11 ಕಾಂಬಿನೇಷನ್ ಬರುತ್ತೋ ಆವಾಗ ಮಾತ್ರನೇ ನಾವು ಒಂದು ಮದುವೆ ವಿಚಾರದಲ್ಲಿ ತಗೊಳ್ಬಹುದು. ದಿನೇಶ್ ಅವರೇ, ನೀವು ಹೆಚ್ಚು ಮಂತ್ರಗಳಿಗೆ ಪ್ರಾಮುಖ್ಯತೆಯನ್ನ ನೀಡ್ತೀರಿ. ಸೊ ಅದ್ರ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಿ? ಬೇಸಿಕಲಿ ನಮ್ಮ ಖಗೋಳಶಾಸ್ತ್ರಕ್ಕೆ ಹೋದ್ರೆ ಈಗ ನಾವು ಬಿಗ್ ಬ್ಯಾಂಗ್ ಥಿಯರಿ ಬಗ್ಗೆ ಹೇಳ್ತೀವಿ. ಸೊ ವಿ ಟಾಕ್ ಅಬೌಟ್ ಬಿಗ್ ಬ್ಯಾಂಗ್ ಥಿಯರಿ. ಹೇಗೆ ನಮ್ಮ ಸೃಷ್ಟಿ ಆಯ್ತು, ಒಂದು ಖಗೋಳಶಾಸ್ತ್ರದಲ್ಲಿ ಒಂದೇನೋ ಒಂದು ನಮ್ಮ ಸೂರ್ಯನಿಂದ, ಈಗ ನೋಡಿ ಸೂರ್ಯನೂ ಒಂದು ನಕ್ಷತ್ರನೇ. ಏನಕ್ಕೆ ಈ ಕಾರ್ಯಕ್ರಮಕ್ಕೆ ನಕ್ಷತ್ರ ನಾಡಿ ಇಟ್ಟಿದೀವಿ ಅಂದ್ರೆ ಯಾವ ನಕ್ಷತ್ರಕ್ಕೆ ತನ್ನದೇ ಆದಂತ ಒಂದು ಇಲ್ಯುಮಿನೇಷನ್ ಪವರ್ ಇರುತ್ತೋ, ಅಂದ್ರೆ ತನ್ನದೇ ಆದಂತ ಒಂದು ಬೆಳಕಿನ ಶಕ್ತಿ ಇರುತ್ತೋ ಅದಕ್ಕೆ ನಕ್ಷತ್ರ ಅಂತ ಹೇಳ್ತೀವಿ. ಸೊ ಸೂರ್ಯ ಕೂಡ ಒಂದು ನಕ್ಷತ್ರನೇ. ನಮಗೆ ನಕ್ಷತ್ರಗಳಿಂದಾನೇ ನಮಗೆ ಸ್ಟ್ರೆಂತ್ ಬರ್ತಕ್ಕಂಥದ್ದು. ಆ ನಕ್ಷತ್ರದ ವೈಬ್ರೇಷನ್ ಇಂದ ನಮ್ಮ ಗ್ರಹಗಳಿಗೆ ಹೆಚ್ಚಿನ ಶಕ್ತಿ ಬರ್ತಕ್ಕಂಥದ್ದು. ಸೊ ನೀವು ಹೇಳಿರ್ತಕ್ಕಂಥ ಪಾಯಿಂಟ್ ಅಲ್ಲಿ ಮಂತ್ರಕ್ಕೆ ಏನಕ್ಕೆ ಇಂಪಾರ್ಟೆಂಟ್ ಅಂತಂದ್ರೆ, ಮಂತ್ರ ಅಂದ್ರೆ ಮನ್ ಅಂದ್ರೆ ಮನಸ್ಸು, ತ್ರ ಅಂದ್ರೆ ಕಂಟ್ರೋಲ್. ಯಾವಾಗ ನಾವು ಮಂತ್ರಗಳನ್ನ ಪಠನೆ ಮಾಡ್ತೀವೋ ನಮ್ಮ ಮನಸ್ಸು ಕಂಟ್ರೋಲ್ಗೆ ಬಂದ್ಬಿಡುತ್ತೆ. ಒನ್ಸ್ ನಾವು ಕಂಟ್ರೋಲ್ಗೆ ಬಂದ್ಬಿಟ್ರೆ ನಾವ್ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು. ಪ್ರತಿಯೊಂದು ನಮ್ಮ ಸನಾತನ ಧರ್ಮದಲ್ಲಿ ವೇದದಲ್ಲಿ ಉಲ್ಲೇಖ ಆಗಿರ್ತಕ್ಕಂಥದ್ದೆಲ್ಲ ಮಂತ್ರ ಮುಖೇನೇ. ಸೊ ನೀವು ಹಿಂದಿನ ಕಾಲದಲ್ಲಿ 5000 ಇಯರ್ಸ್ ಬ್ಯಾಕ್ ನಮ್ದು ಋಗ್ವೇದ ತಗೊಳ್ಳಿ, ಯಜುರ್ವೇದ ತಗೊಳ್ಳಿ, ಸಾಮವೇದ, ಯಾವುದೇ ವೇದಗಳು ತಗೊಂಡ್ರು ಅಲ್ಲಿ ಬಂದಿರತಕ್ಕಂಥದ್ದೆಲ್ಲ ಮಂತ್ರದ ಸಾರನೇ. ಆ ಮಂತ್ರದನ್ನ ನಾವು ಇಂಟರ್ಪ್ರೇಟ್ ಮಾಡಿ ಅದನ್ನ ಈಗ ಜೀವನಕ್ಕೆ ಕೊಡ್ತಾ ಇದೀವಿ. ಸೊ ಮಂತ್ರದಲ್ಲಿ ಇರ್ತಕ್ಕಂಥ ಶಕ್ತಿ ಅಪಾರ. ಸೊ ಬಿಗ್ ಬ್ಯಾಂಗ್ ಥಿಯರಿಲಿ ಏನಾಯ್ತು ಅಂತಂದ್ರೆ ಆ ಸ್ಫೋಟ ಆಗಿರ್ತಕ್ಕಂಥ ಸೌಂಡ್, ಆ ಸೌಂಡ್ ಇಂದ ನಮ್ಮ ವೈಬ್ರೇಷನ್ ಶುರು ಆಯ್ತು ಅಂತ ಹೇಳ್ತೀವಿ. ನಮ್ಮ ವೇದದಲ್ಲಿ ಬಂದಾಗ ಓಂಕಾರದಿಂದ ನಮಗೆ ಶುರು ಆಯ್ತು ನಮ್ಮ ಜೀವನ, ಅಂದ್ರೆ ನಮ್ಮ ಒಂದು ಬದುಕು ಅಥವಾ ನಮ್ಮ ಎಕ್ಸಿಸ್ಟೆನ್ಸ್ ಅಂತ ಏನ್ ಹೇಳ್ತೀವಿ, ನಮ್ಮ ಯೂನಿವರ್ಸ್, ಒಂದು ಬ್ರಹ್ಮಾಂಡ ಶುರು ಆಗಿರ್ತಕ್ಕಂಥದ್ದು ಈ ಒಂದು ಓಂಕಾರದಿಂದ. ಸೊ ಓಂ ಅನ್ನೋ ಒಂದು ಬೀಜಾಕ್ಷರದಿಂದ ಶುರು ಆಗಿರ್ತಕ್ಕಂಥ ಈ ಬ್ರಹ್ಮಾಂಡ, ಆ ಒಂದು ಸೌಂಡ್ಗೆ ಬಹಳ ಇಂಪಾರ್ಟೆನ್ಸ್ ಇದೆ. ಸೊ ಆ ಸೌಂಡ್ ಇಂಪಾರ್ಟೆನ್ಸ್ಗೋಸ್ಕರನೇ ಮಂತ್ರ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮಂತ್ರ ಮನಸ್ಸಿನ ತ್ರ ಅಂದ್ರೆ ಕಂಟ್ರೋಲ್ ಮಾಡಕ್ಕೆ ಮಂತ್ರ ಇಸ್ ವೆರಿ ಇಂಪಾರ್ಟೆಂಟ್. ಪ್ರಪಂಚದಲ್ಲಿ ಪ್ರತಿಯೊಂದು ರಿಲಿಜನ್, ನೀವು ಯಾವುದೇ ರಿಲಿಜನ್ ತಗೊಳ್ಳಿ, ಟೇಕ್ ಇಟ್ ಎನಿ ರಿಲಿಜನ್, ಮಂತ್ರ ಇದ್ದೇ ಇರುತ್ತೆ. ಮಂತ್ರ ಇಲ್ಲದೆ ಇರತಕ್ಕಂತ ಯಾವುದೇ ಒಂದು ರಿಲಿಜನ್ ಇಲ್ಲವೇ ಇಲ್ಲ. ಸೊ ಮಂತ್ರಕ್ಕೆ ಅಷ್ಟು ಪ್ರಾಮುಖ್ಯತೆ ಇದ್ದೇ ಇರುತ್ತೆ. ಸೊ ಯಾರ್ಯಾರು ಮಂತ್ರ ಪಠನೆ ಮಾಡ್ತಾರೋ ಆ ಮಂತ್ರದ ಒಂದು ಶಕ್ತಿಗೆ ಬಹಳಷ್ಟು ಒಂದು ಶಕ್ತಿ ಇರುತ್ತೆ. ಇನ್ನೊಂದು ಎಕ್ಸಾಂಪಲ್ ಹೇಳ್ಬೇಕು, ಬಹಳಷ್ಟು ಜನ ಎಲ್ಲ ಹಳೆ ಕಾಲದ ಮೂವಿ ಎಲ್ಲ ನೋಡ್ತಾ ಇರ್ತಾರೆ. ಹಳೆ ಕಾಲದ ಮೂವಿ, ನೀವು ಈ ಸಾಮಾಜಿಕ ಮೂವಿ ಮತ್ತೆ ಈ ನಮ್ಮ ಈ ಹಿಂದೆ ಬರ್ತಕ್ಕಂಥ ಈ ಶಿವನ್ ಮೂವಿ ಅದೆಲ್ಲ ನೋಡ್ತಾ ಇದ್ರೆ ಅಲ್ಲಿ ಬರ್ತಕ್ಕಂಥದ್ದು ನಿನಗೆ ತೊಂದರೆ ಇದೆಯಾ, ನೀನು ಭಗವಂತನಲ್ಲಿ ಕೂತ್ಕೊಂಡು ನೀನು ಧ್ಯಾನ ಮಾಡು, ಒಂದು ಯಾವ್ದಾದ್ರು ಒಂದು ಕಾಡಿಗೆ ಹೋಗ್ಬಿಟ್ಟು ನೀನು ತಪಸ್ಸು ಮಾಡು ಅಂತ ಹೇಳ್ತಾರೆ. ತಪಸ್ಸು ಅಂತ ಅಂದ್ರೆ ಏನು, ಅಲ್ಲಿ ಹೋಗಿ ಮಂತ್ರ ಮಾಡು ಅಂತ ಹೇಳ್ತಾ ಇದ್ದಷ್ಟೇ. ಸೊ 5000 10,000 ಈ ತರ ಇಷ್ಟು ಮಂತ್ರಗಳು ಮಾಡಿದಾಗ ನಮಗೆ ಈ ಕ್ಲಿಯರ್ ಆಗಿ ಇದಾಗ್ಬಿಡುತ್ತೆ. ಓಕೆ, ಈಗ ಒಂದು ಪುಟ್ಟ ವಿರಾಮದ ನಂತರ ವಿಶೇಷ ನಕ್ಷತ್ರ ನಾಡಿ ಕಾರ್ಯಕ್ರಮ ಮುಂದುವರಿಯುತ್ತೆ. ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆ ಖ್ಯಾತ ಅಂತಾರಾಷ್ಟ್ರೀಯ ಮೈಕ್ರೋ ಅಸ್ಟ್ರಾಲಜರ್ ಆದ ಶ್ರೀ ದಿನೇಶ್ ಅವರಿದ್ದಾರೆ. ಅವರು ನಕ್ಷತ್ರ ನಾಡಿ ಕಾರ್ಯಕ್ರಮವನ್ನ ಕೇವಲ 4 ದಿನಗಳಲ್ಲಿ ಅವರು ಎಲ್ರಿಗೂ ಕಲಿಸ್ಕೊಡ್ತಿದ್ದಾರೆ. ಅವರು ನಕ್ಷತ್ರ ನಾಡಿ ಬಗ್ಗೆ ಮಾತಾಡ್ತಾ ಇದ್ರು, ಮಂತ್ರಗಳ ಬಗ್ಗೆ ಮಾತಾಡ್ತಾ ಇದ್ರು. ದಿನೇಶ್ ಅವರೇ, ಈಗ ಯೂಶಲಿ ಮಂತ್ರಗಳು 108 ಬಾರಿನೇ ಹೇಳ್ಕೋಬೇಕು ಅಂತ ಇರುತ್ತೆ. ಯಾಕೆ 108 ಬಾರಿ ಅಂತ ಹೇಳಿ? ಬಹಳ ಒಳ್ಳೆ ಕ್ವಶನ್ ಕೇಳಿದ್ರಿ. ನೋಡಿ, ಎಲ್ಲದಕ್ಕೂ ಒಂದು ನಂಬರಿಂಗ್ ಅಂತ ಒಂದಿರುತ್ತೆ, 108. ಸೊ ನಾವು ಈ 108ನ ನಾನು ಸೈಂಟಿಫಿಕ್ ಆಗಿ ಹೇಳಬೇಕು ಅಂತಂದ್ರೆ, ಒಂದು ಅಂತಂದ್ರೆ ಇರ್ತಕ್ಕಂಥದ್ದು ಒಬ್ಬನೇ ದೇವರು ಒಬ್ಬ. ಆಮೇಲೆ ಅದ್ರ ಮಧ್ಯದಲ್ಲಿ ಇರ್ತಕ್ಕಂಥ 0 ನಾವು ತಗೊಂಡಾಗ ನಾವು ಎಲ್ಲಿ ಸ್ಟಾರ್ಟ್ ಮಾಡಿರ್ತೀವೋ ಅಲ್ಲೇ ಎಂಡ್ ಮಾಡ್ತೀವಿ. ನಾವು ಎಷ್ಟೇ ದುಡ್ಡು ಮಾಡಿದ್ರು ಅಲ್ಲಿಗೆ ಎಂಡ್, ನಾವು ಏನೇ ಮಾಡಿದ್ರು ಎಂಡ್. ಆ 0 ಅನ್ನೋದು ಎಂಡ್. ಮತ್ತೆ ನಾವು ಏನು ಕಲ್ತಿರ್ತೀವೋ ಅದು ವಾಪಸ್ ನಮಗೆ ಬರುತ್ತೆ. ನಾವು ಏನು ಮಾಡ್ತೀವೋ ಅದು ವಾಪಸ್ ಬರುತ್ತೆ ಅಂದ್ರೆ 8 ಸೂಚನೆ. ಬಹಳಷ್ಟು ಜನ 8 ಬರೆದಾಗ ನಿಮ್ಗೆ ಗೊತ್ತಾಗುತ್ತೆ ವೀಕ್ಷಕರೇ, 8 ನೀವು ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರೋ ಅಲ್ಲಿಗೆ ನಿಲ್ಲಿಸ್ತೀರಾ. ನೀವು ಯಾವುದೇ ಎಲ್ಲಿಂದನೇ ಸ್ಟಾರ್ಟ್ ಮಾಡಿ 8ನ ಅಲ್ಲಿಗೆ ನಿಲ್ಲಿಸ್ತೀರಾ. ಸೊ ಇದು ಒಂದು ಸೈಡ್ 108. ಇನ್ನೊಂದು ತಗೊಳ್ಬೇಕಾದ್ರೆ ನಮಗೆ ಇರ್ತಕ್ಕಂಥದ್ದು 27 ನಕ್ಷತ್ರ, 4 ಪಾದ.
27 ನಕ್ಷತ್ರಕ್ಕೆ 4 ಪಾದ ಮಲ್ಟಿಪ್ಲೈ ಮಾಡಿದ್ರೆ 108 ಬರುತ್ತೆ. ಅದೊಂದು ಸೈಡ್ ಋಷಿಗಳು ಕೊಟ್ಟಿರ್ತಕ್ಕಂಥದ್ದು. ಮೂರನೇ ವಿಭಾಗದಲ್ಲಿ ಏನ್ ಬರುತ್ತೆ ಅಂತಂದ್ರೆ ನಮಗಿರ್ತಕ್ಕಂಥದ್ದು 12 ರಾಶಿಗಳು, 9 ಗ್ರಹಗಳು. ಈ 12 9 ಬಂದಾಗ 108. ಸೊ ಇಷ್ಟನ್ನು ನಾವು ಮಾಡಿದಾಗ ಅಂದ್ರೆ 27 ನಕ್ಷತ್ರ 4 ಪಾದ ಬಗ್ಗೆನೂ ನಾವು ಮಾತಾಡ್ಬೇಕಾದ್ರೆ 108 ಬಂದಾಗ ಪ್ರತಿಯೊಂದು ಮಂತ್ರನು ಪ್ರತಿಯೊಂದು ನಕ್ಷತ್ರ ಪಾದಕ್ಕೆ ಅದು ಒಂದು ನಮನ ಮಾಡ್ದಂಗಿರುತ್ತೆ. ಅದಕ್ಕೆ 108 ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಪ್ರತಿಯೊಂದು ರಿಲಿಜನ್ ಅಲ್ಲೂ 108ಕ್ಕೆ ಬಹಳಷ್ಟು ಒಂದು ಮಹತ್ವ ಕೊಟ್ಟಿದ್ದಾರೆ. ಈ 108 ಅನ್ನೋದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಬಹಳಷ್ಟು ಜನ ಸೈಂಟಿಫಿಕ್ ಆಗಿ ಹೇಳ್ಬೇಕು ಅಂತಂದ್ರೆ ನಂಬರ್ ಆಫ್ ಅರ್ಥ್ಸ್ ಅಂದ್ರೆ ನಂಬರ್ ಆಫ್ ಅರ್ತ್ ಮೂನ್ ನಾವು ಕರೆಕ್ಟ್ ಆಗಿ ಜೋಡಿಸಿದ್ರೆ ಭೂಮಿ ಸುತ್ತ ಜೋಡಿಸಿದಾಗ ಕರೆಕ್ಟ್ ಆಗಿ ಎಕ್ಸಾಕ್ಟ್ ಡಯಾಮೀಟರ್ ವಿಲ್ ಬಿ 108. ಸೊ ಚಂದ್ರನಿಗೆ 27 ಅಂತ ಹೇಳ್ತಾರೆ. ಒಬ್ರು ಕಾಲರ್ ರೆಡಿ ಇದ್ದಾರೆ, ಕಾಲರ್ ತಗೊಳ್ಳೋಣ. ಹಲೋ ಹಲೋ, ಹೇಳಿ, ನಿಮ್ ಹೆಸರು ಹೇಳಿ. ಗೋವಿಂದರಾಜ್ ಅಂತ. ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ ಬಗ್ಗೆನಾ ಮೇಡಮ್? ಓಕೆ, ಹುಟ್ಟಿದ ದಿನಾಂಕ ಹೇಳಿ ಸರ್. 19/7/1982. ಮತ್ತೊಮ್ಮೆ ಹೇಳಿ. 19/7/1982. ಹುಟ್ಟಿದ ಸಮಯ ಬೆಳಗ್ಗೆ 5:45. ಹುಟ್ಟಿದ ಸ್ಥಳ ಗುಬ್ಬಿ ತಾಲೂಕ್. ಓಕೆ, ದಿನೇಶ್ ಅವರಿದ್ದಾರೆ, ಮಾತಾಡಿ. ನಮಸ್ತೆ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ಹೇಳಿ ಸರ್, ಏನ್ ಕೇಳ್ಬೇಕಾಯ್ತು? ಮುಂದಿನ ಜೀವನ, ಭವಿಷ್ಯತ್ತು. ಖಂಡಿತ ಸರ್, ಹೇಳ್ತೀನಿ. ಈಗ ನೀವು ಹುಟ್ಟಿರ್ತಕ್ಕಂಥದ್ದು ಮೇಷರಾಶಿ. ಮೇಷರಾಶಿಯಲ್ಲಿ ಬರ್ತಕ್ಕಂಥದ್ದು ಕೃತಿಕಾ ನಕ್ಷತ್ರ, ಸರಿ ಇದೆಯಾ? ಓಕೆ. ಸೊ ಈಗ ಪ್ರಸ್ತುತ ನಿಮಗೆ ನಡೀತಾ ಇರ್ತಕ್ಕಂಥದ್ದು ರಾಹು ದಶೆ ನಡೀತಾ ಇದೆ. ರಾಹು ದಶೆಯಲ್ಲಿ 2019 ಶುಕ್ರ ಭುಕ್ತಿ ನಡೀತಾ ಇದೆ. ರಾಹು ಮತ್ತೆ ಶುಕ್ರ ಹೇಗಿದೆ ಅಂತ ನೋಡೋಣ. ರಾಹು ಮತ್ತೆ ಶುಕ್ರಲ್ಲಿ 2, 5, 8, 9, 12 ಸ್ವಲ್ಪ 5, 8, 12 ರಾಹುನಲ್ಲಿ ಬಂದಾಗ ಬಹಳಷ್ಟು ಟೆನ್ಷನ್ಸ್ ಇರುತ್ತೆ. ಜಾಬ್ ಅಲ್ಲಿ ವ್ಯತ್ಯಾಸ ಆಗ್ಬೋದು, ಅಥವಾ ಬಿಸ್ನೆಸ್ ಮಾಡಿದಾಗ ಸಡನ್ ಲಾಸಸ್ ಬರ್ಬೋದು. ರಾಹು ನಿಮಗೆ ಬಹಳಷ್ಟು ಒಂದು ಅಪ್ ಮೇಲಕ್ಕೆ ತಗೊಂಡೋಗಿ ಸಡನ್ ಆಗಿ ಬೀಳಿಸ್ಬಿಡ್ತಾನೆ ಸರ್. ಸ್ವಲ್ಪ ರಾಹು ಇಸ್ ಎ ವೆರಿ ಡೇಂಜರಸ್ ಪ್ಲಾನೆಟ್ ಅಂತ ಹೇಳ್ತೀವಿ. ಶನಿ, ರಾಹು ಮತ್ತೆ ಕೇತು ಒಳ್ಳೆ ಕಾಂಬಿನೇಷನ್ ಬರ್ತಾ ಇದೆ. ಅದ್ರ ಜೊತೆಗೆ 5, 8, 12 ಮಿಕ್ಸ್ ಆದಾಗ ಹಣ ಸಿಕ್ಕಾಪಟ್ಟೆ ಪೋಲಾಗ್ತಕ್ಕಂಥದ್ದು, ಬೇರೆಯವರಿಗೆ ನಂಬಿ ಕೊಡ್ತಕ್ಕಂಥದ್ದು ಹೆಚ್ಚಾಗಿರುತ್ತೆ. ಸೊ ಮುಂದಿನ ದಿನಮಾನಗಳಲ್ಲಿ ನನ್ನ ಒಂದು ಸಜೆಷನ್, ಹೆಚ್ಚಿಗೆ ಯಾರನ್ನೇ ನಂಬಿ ಬಿಸ್ನೆಸ್ ಮಾಡೋದಾಗ್ಲಿ ಹಣ ಕೊಡೋದಾಗ್ಲಿ ಮಾಡಬಾರ್ದು. ಯಾಕಂದ್ರೆ ರಾಹು ವಿಲ್ ಅಗೈನ್ ಡಿಚ್ ಅಂತ ಹೇಳ್ತೀವಿ. ರಾಹು ಇಸ್ ಎ ಪ್ಲಾನೆಟ್, ಎಲ್ಲ ಒಂದು ಫಾಲ್ಸ್ ಎಕ್ಸ್ಪಾನ್ಷನ್ ಅಂತ ಹೇಳ್ತೀವಿ. ಇದನ್ನ ಹೋಗ್ಲಾಡ್ಸ್ಕೊಳ್ಳೋಕೆ ಬೆಸ್ಟ್ ಏನು ಅಂತಂದ್ರೆ ಮಂತ್ರ ಪಠನೆ. ನಾನು ಯಾವಾಗಲೂ ಹೇಳ್ತೀನಿ, ಮಂತ್ರ ಪಠನೆ. ಓಂ ಹ್ರೀಂ ದುಮ್ ದುರ್ಗಾಯ ನಮಃ ಅಂತ ಹೇಳ್ಕೊಳ್ಳಿ, ಒಳ್ಳೇದಾಗತ್ತೆ ಸರ್. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ. ಓಕೆ, ಕಾಲ್ ಕಟ್ ಆಗಿದೆ ಸರ್. ಮತ್ತೊಂದು ಕಾಲರ್ ಇದ್ದಾರಾ? ಹಲೋ. ಓಕೆ, ದಿನೇಶ್ ಅವರೇ, ನೀವು ಮಂತ್ರಗಳ ಬಗ್ಗೆ ಹೇಳ್ತಾ ಇದ್ರಿ, ಪರಿಹಾರಗಳ ಬಗ್ಗೆ ಹೇಳ್ತಾ ಇದ್ರಿ, ಮುಂದುವರಿಸಿ. ಸೊ ಬೇಸಿಕಲಿ ಮಂತ್ರದ ಬಗ್ಗೆ ಹೇಳ್ತಾ ಇದ್ದಂದ್ರೆ ಅನೇಕ ಮಂತ್ರಗಳಿದಾವೆ. ಈಗ ಎಜುಕೇಶನ್ಗೆ ಒಂದು ಸಪರೇಟ್ ಮಂತ್ರ, ಅದಾದ ನಂತರ ಈ ಜಾಬ್ಗೆ ಒಂದು ಸಪರೇಟ್ ಮಂತ್ರ ಇರುತ್ತೆ. ಸೊ ಪ್ರತಿಯೊಂದು ಈ ಮಂತ್ರಗಳು ಕೊಟ್ಟಿರ್ತಕ್ಕಂಥ ನಮ್ಮ ಋಷಿಗಳು. ಸೊ ಎಲ್ಲಾ ಸಮಸ್ಯೆಗೆ ನಮ್ದು ನೋಡಿ 5,000 ವರ್ಷದ ಇತಿಹಾಸ ಇದೆ ವೀಕ್ಷಕರೇ. 5,000 ಇಯರ್ಸ್ ಯಾವ ಒಂದು ಇದಕ್ಕೂ ಇಲ್ಲ. ನಮ್ಮ ಒಂದು ಈ ಸನಾತನ ಧರ್ಮ ಮುಂದುವರಿಬೇಕು ಅಂತಂದ್ರೆ ನಿಖರವಾಗಿ ಜ್ಯೋತಿಷ್ಯನ ಯಂಗ್ಸ್ಟರ್ಸ್ ಕಲಿಬೇಕಾಗಿರುತ್ತೆ. ನಾನು ಕಲ್ತು ಏನ್ ಮಾಡ್ಬೇಕಪ್ಪ, ನಾನು ಜ್ಯೋತಿಷ್ಯ ಆಗ್ಬೇಕಾ? ಇಲ್ಲ. ನಿಮ್ಮ ಜೀವನ ನೀವು ನೋಡ್ಕೋಬಹುದು. ಮತ್ತೆ ಒಬ್ರು ಕಲ್ತ್ರೆ ಅಂದ್ರೆ ನಿಮ್ಮ ಫ್ಯಾಮಿಲಿಯಲ್ಲಿ ಒಬ್ರು ಕಲ್ತ್ರೆ ಖಂಡಿತ ಎಲ್ಲಾರು ಒಂದು ವಿಚಾರಗಳನ್ನ ತಿಳ್ಕೊಂಡು ಅವ್ರಿಗೆ ನೋಡಪ್ಪ ಇಂಥ ಟೈಮಲ್ಲೇ ಮಾಡು, ಇಲ್ಲ ಈಗ ಸರಿ ಇಲ್ಲ, ಈ ತರ ಮಾಡ್ಬೇಕು, ಒಳ್ಳೆ ಟೈಮ್ ಇಲ್ಲ, ಒಳ್ಳೆ ಟೈಮಿಂಗ್ ಬರುತ್ತೆ, ಪ್ರತಿಯೊಬ್ರು ಕಲಿಬಹುದು. 1,500 ಜನ ಕಲ್ತು ಇದರ ಒಂದು ಖುಷಿನ ಅನುಭವ ಪಡ್ತಾ ಇದ್ದಾರೆ. ದಿನೇಶ್ ಅವರೇ, ಒಬ್ರು ಕಂಡಿಲ್ದವರು ಕೂಡ ನಿಮ್ ಸ್ಟೂಡೆಂಟ್ ಆಗಿದ್ರು ಅಂತ ಕೇಳ್ಪಟ್ಟಿದೀವಿ, ಅದು ಹೇಗ್ ಸಾಧ್ಯ ಆಯ್ತು? ಸೊ ಬೇಸಿಕಲಿ ನನಗೂ ಒಂದು ಮೋಸ್ಟ್ಲಿ ಏಪ್ರಿಲ್ ಅಲ್ಲಿ ನಾನೊಂದು ಕ್ಲಾಸಸ್ ಮಾಡ್ತಾ ಇದ್ದಾಗ ಒಬ್ರು ಸಡನ್ ಆಗಿ ನನಗೆ ನನ್ನ ಆಫೀಸ್ಗೆ ಒಬ್ರು ಕರೆ ಬಂತು. ಕರೆ ಬಂದಾಗ ನನ್ನ ಆಫೀಸ್ ಅಸಿಸ್ಟೆಂಟ್ ಅವ್ರು ಹೇಳಿದ್ರು, ಸರ್ ಒಬ್ರು ಕಣ್ಣಿಲ್ದವ್ರು ಕಲಿಬೇಕು ಅಂತ ಹೇಳಿದ್ರು. ನಾನು ಸಡನ್ ಆಗಿ ಅದನ್ನ ತಿರಸ್ಕಾರ ಮಾಡಿದೆ. ಇಲ್ಲ, ಸಾಧ್ಯನೇ ಇಲ್ಲ, ಕಣ್ಣಿರೋ ಕಲಿಯಕ್ಕೆ ಸಾಧ್ಯನೇ ಇಲ್ಲ ಅಂತಂದೆ. ಆಮೇಲೆ ಇಲ್ಲ ಅಂತ ಒಂದು 2-3 ಸತಿ ಇನ್ಸಿಸ್ಟ್ ಮಾಡಾದ್ಮೇಲೆ ಮತ್ತೆ ಅವ್ರಿಗೆ ಫೋನ್ ನಾನೇ ಮಾತಾಡ್ತೀನಿ ಅಂತ ಕೇಳಿದೆ. ಸೊ ಮಾತಾಡೋ ಟೈಮಲ್ಲಿ ಏನಾಯ್ತು ಅಂತಂದ್ರೆ ಅವ್ರ ಹತ್ರ ಮಾತಾಡಿದಾಗ ನಾನೇ ಕೇಳಿದೆ, ಸರ್ ಆಕ್ಚುಲಿ ನಾನು ಕ್ಲಾಸಲ್ಲಿ ಬರೀತೀನಿ ಬೋರ್ಡ್ ಮೇಲೆ, ಮತ್ತೆ ನಾನು ನೋಟ್ಸ್ ಎಲ್ಲ ಕೊಡ್ತೀನಿ, ಹೇಗೆ ನೀವು ಇದು ಮಾಡ್ತೀರಾ ಅಂತಂದ್ರು. ಅವಾಗ ನನಕ್ಕಿಂತ ಅಡ್ವಾನ್ಸ್ ಟೆಕ್ನಾಲಜಿಯಲ್ಲಿ ಇದ್ದಾರೆ ಅವರು. ನಾವು ಕಣ್ಣಿದ್ಕೊಂಡು ಅಡ್ವಾನ್ಸ್ ಟೆಕ್ನಾಲಜಿಲಿ ಇಲ್ಲ ಸರ್. ನನ್ನ ಹತ್ರ ಒಂದು ಸಾಫ್ಟ್ವೇರ್ ಇದೆ, ನಾನು ಅದನ್ನ ನೀವು ಕೊಟ್ಟಿರ್ತಕ್ಕಂಥ ಸಾಫ್ಟ್ವೇರ್ನ ನಾನು ಹಾಕೊಂಡ್ರೆ ಅದು ಗ್ರಹಗಳು ಎಲ್ಲೆಲ್ಲಿದೆ ಅಂತ ಅದೇ ನೋಟ್ ಮಾಡುತ್ತೆ. ಮತ್ತೆ ನಾನು ಡಬಲ್ ಟ್ಯಾಪ್ ಮಾಡಿದ್ರೆ ಏನ್ ಕಾಂಬಿನೇಷನ್ ನೀವು ಹೇಳ್ತಿರೋ ಅದೆಲ್ಲ ಬರುತ್ತೆ. ನಾನು ನಿಮ್ಮ ವಾಹಿನಿ ನೋಡಿದ್ದೀನಿ, ಅದನ್ನ ವಾಹಿನಿಲಿ ನಾನು ಆ ಕಾಂಬಿನೇಷನ್ ಹಾಕಿ ನೋಡಿದಾಗ ಇದನ್ನ ಹೇಗೆ ಬರುತ್ತೆ ಅನ್ನೋದು ಕಲಿಬೇಕಷ್ಟೇ. ಬಟ್ ಅದ್ಭುತವಾಗಿರ್ತಕ್ಕಂಥ ಸಾಫ್ಟ್ವೇರ್ ಇದೆ ಅಂತ ಅದನ್ನ ನನಗೆ ಟೆಸ್ಟ್ ಮಾಡಿ ತೋರಿಸಿದ್ರು. ಅವಾಗ ಆಶ್ಚರ್ಯ ಆಯ್ತು, ನಾವು ಕಣ್ಣಿದ್ಕೊಂಡು ಟೆಕ್ನಾಲಜಿ ಯೂಸ್ ಮಾಡ್ತಾ ಇಲ್ಲ. ಓಕೆ ದಿನೇಶ್ ಅವರೇ, ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ. ಹೇಳಿಮಾ, ಯಾರ ಬಗ್ಗೆ ಕೇಳಬೇಕಿತ್ತು?
ನಾನ್ ಭಾರತಿ ಅಂತ. ನನ್ನ Okay. ತಂಗಿ ಬಗ್ಗೆ ವಿಚಾರಿಸಬೇಕಾಗಿತ್ತು. ಅವ್ರ ಹೆಸರು, ಬೀನಾ ಅಂತ. ಹುಟ್ಟಿದ ದಿನಾಂಕ, 18th April 1986. 18 ಏಪ್ರಿಲ್ 1986. 1986. ಹುಟ್ಟಿದ ಸಮಯಮ್ಮ? ನೈಟ್ 12:30 AM. ಓಕೆ, 12:30 AM. ಹುಟ್ಟಿದ ಸ್ಥಳ? ಬ್ಯಾಂಗ್ಳೂರ್. ಓಕೆ, ದಿನೇಶ್ ಅವರು ಇದ್ದಾರೆ, ಮಾತಾಡಿ. ನಮಸ್ಕಾರ ಮೇಡಮ್. ಹಲೋ, ನಮಸ್ತೆ ಸರ್. ನಮಸ್ಕಾರ ಮೇಡಮ್. ಸರ್, ನಂಗೆ ನನ್ನ ತಂಗಿ ಫ್ಯೂಚರ್ ಬಗ್ಗೆ ತಿಳ್ಕೊಬೇಕಾಗಿತ್ತು. ಸೊ 18th ಬಗ್ಗೆ. ಓಕೆ, 18th ಅಂತ ಹೇಳಿದೀರಾ. 12 ಗಂಟೆ ಆದ್ಮೇಲೆ ಅದು 19ಕ್ಕೆ ಬರುತ್ತಾ ಅಥವಾ 18 ಬರುತ್ತಾ? 17th ನೈಟು. 18th ಅರ್ಲಿ ಮಾರ್ನಿಂಗ್, ಕರೆಕ್ಟ್. ಓಕೆ, ಇದ್ರ ಪ್ರಕಾರ ನಿಮ್ದು ಕರ್ಕಾಟಕ ರಾಶಿ ಬರ್ತಾ ಇದೆ, ಕರೆಕ್ಟಾ? ಹಾ, ಕರೆಕ್ಟ್. ಕರ್ಕಾಟಕ ರಾಶಿಯಲ್ಲಿ ಪುಷ್ಯ ನಕ್ಷತ್ರ ಬರ್ತಾ ಇದೆ. ಪುಷ್ಯ ನಕ್ಷತ್ರದಲ್ಲಿ ಕೇತು ದಶೆ ನಡೀತಾ ಇದೆ. ಈಗ ಕೇತು ದಶೆಯಲ್ಲಿ ಇವಾಗ 2017 ಶುಕ್ರ ಭುಕ್ತಿ. ಏನ್ ವಿಚಾರ ಕೇಳಬೇಕಾಯ್ತು? ಅವಳ ಮ್ಯಾರೇಜ್ ಬಗ್ಗೆ ಸರ್. 2711 ಕಾಂಬಿನೇಷನ್ ಬರಬೇಕು. 2711 ಕಾಂಬಿನೇಷನ್ ಬರ್ತಕ್ಕಂಥದ್ದು ಕೇತು ದಶೆ ಚಂದ್ರ ಭುಕ್ತಿಲಿ ಮಾತ್ರ ಮದುವೆ ಆಗ್ತಕ್ಕಂಥ ಸಾಧ್ಯತೆ ಇದೆ. ಕೇತು ಮತ್ತೆ ಚಂದ್ರ ಬರ್ತಕ್ಕಂಥದ್ದು ಸ್ವಲ್ಪ ದೂರದಲ್ಲಿದೆ. 2019 ಸೆಪ್ಟೆಂಬರ್ ಇಂದ ಹಿಡಿದು 2018 ಏಪ್ರಿಲ್ ಒಳಗೆ ಖಂಡಿತ ಆಗುತ್ತೆ. ಓಂ ಗಮ್ ಗಣಪತಿ ನಮ ಅಂತ ಯಥೇಚ್ಛವಾಗಿ ಹೊಳ್ಕೊಳ್ಳಿ. 2017 ಸೆಪ್ಟೆಂಬರ್ ಖಂಡಿತ ಆಗುತ್ತೆ. ಏಪ್ರಿಲ್ 2018 ಒಳಗಡೆ ಖಂಡಿತ ಒಳ್ಳೇದಾಗ್ಲಮ್ಮ. ಧನ್ಯವಾದಗಳು ಭಾರತಿ ಅವರೇ. ಈಗ ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ, ಹಲೋ, ಹೇಳಿ ಸರ್, ನಿಮ್ ಹೆಸರು? ಮೇಡಮ್ ನನ್ನ ಹೆಸರು ನಾಗೇಂದ್ರ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು ಸರ್? ಮಗಳ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಓಕೆ, ಅವ್ರ ಹೆಸರು? ಶಿವಾನಿ ಅಂತ. ಹುಟ್ಟಿದ ಸಮಯ? 21 ಜನವರಿ 2015. 21 ಜನವರಿ 2015. ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ ಸರ್? ಸಮಯ ಸಂಜೆ 5:26 ಮೇಡಮ್. 5:26 ಸಂಜೆ. ಹುಟ್ಟಿದ ಸ್ಥಳ? ಚಾಮರಾಜನಗರ ಮೇಡಮ್. ಓಕೆ, ದಿನೇಶ್ ಅವರು ಇದ್ದಾರೆ, ಮಾತನಾಡಿ. ಸರ್, ಯಾವ ಜಿಲ್ಲೆ ಬರುತ್ತೆ? ಮೈಸೂರಲ್ಲ? ಆಯ್ತು ಸರ್, ಮೈಸೂರು ಬರುತ್ತೆ. ಕಾರ್ಯಕ್ರಮ ನೋಡ್ತಾ ಇದ್ದೀರಾ? ಆಯ್ತು ಸರ್. ಸೊ ಇವತ್ತೇ ಫಸ್ಟ್ ದಿವಸ ಕಾರ್ಯಕ್ರಮ ನಡೀತಾ ಇರತಕ್ಕಂಥದ್ದು. ಹೇಗೆ ಅನಿಸ್ತಾ ಇದೆ ಪ್ರೋಗ್ರಾಮು? ಸರ್, ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್. ಕರ್ತವ್ಯ ನ್ಯೂಸ್ ಅಲ್ಲಿ ಬರ್ತಿದ್ರಿ, ಈಗ ನೋಡಿದಿರಾ ಮುಂಚೆನೆ? ಎಸ್ ಸರ್, ಎಸ್ ಸರ್. ಓಕೆ ಓಕೆ, ರೈಟ್ ಸರ್, ವೆರಿ ಗುಡ್ ಸರ್. ನೋಡಿ, ನೀವು ಮಕರ ರಾಶಿಲಿ ಹುಟ್ಟಿದ್ದೀರಾ. ಯಾರ್ದಿದು? ನಿಮ್ ಮಗಂದ? ಮಗಳದು ಸರ್. ಮಗಳದು. ಮಕರ ರಾಶಿ, ಶ್ರವಣ ನಕ್ಷತ್ರ. ಎಸ್ ಸರ್. ಕುಜ ದಶೆ ನಡೀತಾ ಇದೆ ಸರ್. ಈಗ ಕುಜ ದಶೆ ಇವಾಗ ರೀಸೆಂಟ್ ಆಗಿ ಸ್ಟಾರ್ಟ್ ಆಗುತ್ತೆ. ಇನ್ನು ಸ್ವಲ್ಪ ದಿವಸದಲ್ಲಿ ಕುಜ ದಶೆ ಸ್ಟಾರ್ಟ್ ಆಗುತ್ತೆ. ಏನ್ ವಿಚಾರ ಕೇಳ್ಬೇಕಾಯ್ತು ಸರ್? ಸರ್, ಅವ್ರದ್ದು ಆರೋಗ್ಯ ಬಗ್ಗೆ ಕೇಳಬೇಕಾಯ್ತು, ಮತ್ತೆ ಎಜುಕೇಶನ್ ಬಗ್ಗೆ ಕೇಳಬೇಕಾಯ್ತು ಸರ್. ಸದ್ಯದ ಪರಿಸ್ಥಿತಿಯಲ್ಲಿ ಚಂದ್ರ ದಶೆ ಮುಗಿತಾ ಇದೆ ಸರ್. ಇದಾದ ನಂತರ ಕುಜ ದಶೆ ಬರ್ತಾ ಇದೆ. 11 ಬರ್ತಾ ಇದೆ. 11 ಆರೋಗ್ಯ ತಂದು ಕೊಡುತ್ತೆ. 6-11 ಫ್ಯೂಚರ್ ತುಂಬಾ ಚೆನ್ನಾಗಿದೆ. ಕುಜ ದಶೆ ಅಲ್ಟಿಮೇಟ್ ಆಗಿದೆ. ರಾಹುನು ತುಂಬಾ ಚೆನ್ನಾಗಿದೆ. 3, 4, 6, 8, 11, 2, 7, 2, 7, 9, 10 ಅಲ್ಟಿಮೇಟ್ ಕಾಂಬಿನೇಷನ್ ಬರ್ತಾ ಇದೆ. ಯಾವುದಕ್ಕೂ ವರಿ ಮಾಡಬೇಡಿ. ಈಗ ಬರ್ತಕ್ಕಂಥ ಚಂದ್ರ ಆದ ನಂತರ ಕುಜ ರಾಹು ಸಂಧಿ ಶಾಂತಿ ಒಂದು ಮಾಡಿಸಿ. ಒಂದು 7 ವರ್ಷ ಆದ್ಮೇಲೆ, 7 ಇಯರ್ಸ್ ಆದ್ಮೇಲೆ ಕುಜ ರಾಹು ಸಂಧಿ ಶಾಂತಿ. ಕುಜ ರಾಹು ಸಂಧಿ ಶಾಂತಿ. ಓಕೆ, ಸಾಧ್ಯವಾದಷ್ಟು ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಮಂಗಳವಾರ ಕರ್ಕೊಂಡು ಹೋಗಿ ಬಲಗೈಗೆ 3 ರೆಡ್ ಕಲರ್ ಥ್ರೆಡ್ ಕಟ್ಟಿ. ಒಳ್ಳೇದಾಗುತ್ತೆ ಸರ್, ಒಳ್ಳೇದಾಗ್ಲಿ. ಧನ್ಯವಾದಗಳು ಸರ್. ಈಗ ಒಂದು ಪುಟ್ಟ ವಿರಾಮದ ನಂತರ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿಯುತ್ತೆ. ಮತ್ತೊಮ್ಮೆ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಈಗ ದಿನೇಶ್ ಅವರ ಬಳಿ ಕೇವಲ 4 ದಿನಗಳಲ್ಲಿ ನಕ್ಷತ್ರ ನಾಡಿಯನ್ನ ಕಲ್ತಿರುವಂತಹ ವಿದ್ಯಾರ್ಥಿಗಳು ತಮ್ಮ ಅಭಿಪ್ರಾಯವನ್ನ ತಿಳಿಸಲಿದ್ದಾರೆ. ಅವ್ರು ಏನಂತ ಹೇಳಿದ್ದಾರೆ ಅಂತ ನೋಡೋಣ ಬನ್ನಿ. ನಾನು ಬನ್ನಘಟ್ಟ ರೋಡಿಂದ ಬರ್ತಾ ಇದ್ದೀನಿ. ನನಗೆ ಕ್ಲಾಸಲ್ಲಿ ತುಂಬಾ ಇಷ್ಟ ಆಯಿತು. ಇದು ಎಲ್ಲ ಹೇಳ್ಕೊಡ್ತಿದ್ದಾರೆ. ವಾಸ್ತು, ಅಸ್ಟ್ರಾಲಜಿ, ಮತ್ತೆ ನ್ಯೂಮರಾಲಜಿ, ಮತ್ತೆ ಇದು ಹಾರೋಸ್ಕೋಪ್ ರೀಡಿಂಗ್ ಎಲ್ಲ ಹೇಳ್ಕೊಡ್ತಿದ್ದಾರೆ. ರೈಟ್ ಫ್ರಮ್ ದ ಬಿಗಿನಿಂಗ್ ಹೇಳ್ಕೊಡ್ತಿದ್ದಾರೆ. 4 ದಿವಸದಲ್ಲಿ ಆರಾಮಾಗಿ ಕಲಿಬಹುದು. ಇಷ್ಟು ಪೇಷನ್ಸ್ ಇಂದ ಯಾರಿಂದನೂ ಹೇಳ್ಕೊಡಕ್ಕಾಗಲ್ಲ. ಇಂಥ ಗುರುಗಳು ಸಿಕ್ಕಕ್ಕೆ ನಾವು ತುಂಬಾ ಪುಣ್ಯ ಮಾಡಿರ್ಬೇಕು. ಥ್ಯಾಂಕ್ ಯು. ನನ್ನ ಹೆಸರು ಸುಬ್ಲಕ್ಷ್ಮಿ ಅಂತ. ನಾನು LIC ಕೆಲಸ ಮಾಡ್ತಿದ್ದೆ, ಸೂಪರ್ವೈಸರಿ ಆಫೀಸರ್ ಆಗಿ. ಇವಾಗ ರಿಟೈರ್ಡ್. ಇವಾಗ ಆಮೇಲೆ ನಾನು 2-3 ಕಡೆ ನಾನು ಕಲ್ತಿದ್ದೀನಿ ಇದನ್ನ, ಆಸ್ಟ್ರಾಲಜಿನ. ನನಗೇನು ಹೊಸ ಸಬ್ಜೆಕ್ಟ್ ಏನಲ್ಲ, ಬಟ್ ನಕ್ಷತ್ರ ನಾಡಿ ಅನ್ನೋದು ನನಗೆ ಸ್ವಲ್ಪ ಕ್ಯೂರಿಯಾಸಿಟಿ ಇತ್ತು. ಅದು ಹೊಸ ಸಬ್ಜೆಕ್ಟ್ ನನಗೆ ಆಕ್ಚುಲ್ ಆಗಿ ಆಸ್ಟ್ರಾಲಜಿನಲ್ಲಿ. ಹಾಗಾಗಿ ಇವಾಗ ನಾನು ಈ ಕ್ಲಾಸ್ ಬಂದು ಅಟೆಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಚೆನ್ನಾಗಿ ನನಗೆ ಇದಾಗ್ತಾ ಇದೆ, ಅರ್ಥ ಆಗ್ತಾ ಇದೆ. ಏನು ಇವರು ಟೀಚ್ ಮಾಡ್ತಾ ಇದ್ರು ಅದೆಲ್ಲ ಅರ್ಥ ಆಗ್ತಾ ಇದೆ ನನಗೆ. ಇದು ಮತ್ತೆ ಇಷ್ಟ ಆಗ್ತಾ ಇದೆ.
ಇದರಿಂದ ನಮಗೆ ಅಕ್ಯುರೇಟ್ ಆಗಿ ಪ್ರಿಡಿಕ್ಟ್ ಮಾಡಬಹುದು. ನನಗೆ ಆಕ್ಚುಲ್ ಆಗಿ ಪ್ರಿಡಿಕ್ಟ್ ಮಾಡೋದು ಕ್ಲಾರಿಟಿ ಇರಲಿಲ್ಲ, ಸರಿಗೆ ಹೇಳಬೇಕು ಅಂದ್ರೆ. ಇವಾಗ ಸ್ವಲ್ಪ ಕ್ಲಾರಿಟಿ ಬರ್ತಾ ಇದೆ ಆಕ್ಚುಲ್ ಆಗಿ. ಏನು ಯಾವ ತರ ಪ್ರಿಡಿಕ್ಟ್ ಮಾಡಬಹುದು, ಯಾವ ಸಂದರ್ಭದಲ್ಲಿ ಯಾವ ತರ ಇದು ಮಾಡಬಹುದು ಅಂತ ಅಂದ್ಬಿಟ್ಟು. ದಿನೇಶ್ ಅವರೇ, ಕೇವಲ 4 ದಿನಗಳಲ್ಲಿ ನೀವು ನಕ್ಷತ್ರ ನಾಡಿನ ಹೇಳ್ಕೊಡ್ತೀರಾ ಅಂತ ಅವರು ಬಹಳ ಚೆನ್ನಾಗಿ ಹೇಳಿದ್ರು. ಚೆನ್ನಾಗಿ ಕಲ್ತ್ಕೊಂಡಿದ್ದಾರೆ ಕೂಡ ಅಂತ ಬಹಳ ವಿಶ್ವಾಸದಿಂದ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನೀವ್ ಏನ್ ಹೇಳ್ತೀರಾ? ನೆಕ್ಸ್ಟ್ ಎಲ್ಲಿ ಕ್ಲಾಸಸ್ ಅನ್ನ ಪ್ರಾರಂಭ ಮಾಡ್ತಾ ಇದ್ದೀರಾ? ನೋಡಿ, ಇದೇ ಜನವರಿ 21ನೇ ತಾರೀಕು ಮತ್ತೆ ಬೆಂಗಳೂರಲ್ಲಿ ಮಾಡ್ತಾ ಇದ್ದೀನಿ. ಬೆಂಗಳೂರಲ್ಲಿ ಇದು ಆಲ್ಮೋಸ್ಟ್ ಒಂದು 20th ಬ್ಯಾಚ್ ಆಗ್ತಾ ಇದೆ. ಯಾಕಂದ್ರೆ ಬ್ಯಾಚ್ ಏನಿದೇನು ಹೊಸದಾಗಿ ಮಾಡ್ತಾ ಇಲ್ಲ. ಇವಾಗ ನಾನು ಒಂದು ಎಂಟರ್ಟೈನ್ಮೆಂಟ್ ಚಾನಲ್ ಅಲ್ಲಿ ಬಂದು ಇವತ್ತು ಸ್ಟಾರ್ಟ್ ಆಗಿದೆ ಅಷ್ಟೇ. ಬಟ್ ಕ್ಲಾಸಸ್ ಅಂತೂ ನಾರ್ಮಲ್ ಆಗಿ ನಡೀತಾ ಇದೆ. ಸೊ ಆಲ್ಮೋಸ್ಟ್ 1,500 ಜನ ಕಲ್ತಿದ್ದಾರೆ. ಸೊ 20 ಬ್ಯಾಚ್ ಆಗಿದೆ. ಇದು 21ನೇ ಬ್ಯಾಚು 2017ನೇ ಇಸ್ವಿಯ ಮೊದಲ ಬ್ಯಾಚ್ ಆಗಿದೆ. ಮತ್ತೆ ಫೆಬ್ರವರಿ ಮಂತ್ ಅಲ್ಲಿ ನಾನು ಒಂದು ಹೈಯರ್ ಕ್ಲಾಸ್ ಮಾಡ್ತಾ ಇದ್ದೀನಿ. ಬಹಳ ಹೈಯರ್ ಕ್ಲಾಸ್ ಅಂತಂದ್ರೆ ಈ ನಕ್ಷತ್ರ ನಾಡಿ ಬಿಟ್ಟು ಡೆಪ್ತ್ ಅಲ್ಲಿ ತಗೊಂಡ್ ಹೋಗ್ತೀನಿ. ಅಂದ್ರೆ ಅಲ್ಲಿ ಷೋಡಶ ವರ್ಗ ಬಗ್ಗೆ ಹೇಳ್ಕೊಡ್ತೀನಿ, ಮತ್ತೆ ಜೈಮಿನಿ ಅಸ್ಟ್ರಾಲಜಿ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಇದು ಯಾರು ನಕ್ಷತ್ರ ನಾಡಿ ಆಲ್ರೆಡಿ ಕಲ್ತಿದ್ದಾರೆ ಅವ್ರಿಗೆ ಫೆಬ್ರವರಿ ಮಂತ್ ಅಲ್ಲಿ ಅವ್ರಿಗೆ ಕ್ಲಾಸಸ್ ಮಾಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವಿಶೇಷ ಏನು ಅಂತಂದ್ರೆ, ನಂದೇ ಆದಂತ ಸ್ವಂತವಾಗಿರ್ತಕ್ಕಂಥ ಯಂತ್ರ ಮಂತ್ರ ತಂತ್ರದ ಎನ್ಸೈಕ್ಲೋಪೀಡಿಯಾ ಆಫ್ ಯಂತ್ರ ತಂತ್ರ ಮಂತ್ರ ಈ ಬುಕ್ ಬರಿತಾ ಇದ್ದೀನಿ. ಆಲ್ಮೋಸ್ಟ್ 500ರಿಂದ 600 ಪೇಜ್ ಇರತಕ್ಕಂತ ಈ ಒಂದು ಬುಕ್ಕು ಎಲ್ಲಾ ಸಕಲ ದೋಷಗಳು ಇರಬಹುದು ಅಥವಾ ಸಕಲ ಪ್ರಾಬ್ಲಮ್ ಇರಬಹುದು, ಎಂಥದೇ ಆಗಿರಲಿ ನಿಮ್ಮ ಸಮಸ್ಯೆ ಪ್ರತಿಯೊಂದಕ್ಕೂ ಸಾಧ್ಯವಾದಷ್ಟು ಅದಕ್ಕೆ ಪರಿಹಾರ ಕೊಟ್ಟಿದ್ದೀನಿ. ಅನೇಕ ಯಂತ್ರ ತಂತ್ರ ಮಂತ್ರ ಎಲ್ಲದಕ್ಕಿಂತ ಕಲೆ ಹಾಕಿ ಒಂದು ಎಂಟೈರ್ ವರ್ಲ್ಡ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ರೀತಿನೂ, ಅದು ಸೌದಿ ಅರೇಬಿಯಾದ ಇರ್ಬೋದು, ಜೊರಾಸ್ಟ್ರಿಯನ್ ಇರ್ಬೋದು, ಮತ್ತೆ ಚೈನೀಸ್ ಫೆಂಗ್ಶು ಇರ್ಬೋದು, ಮತ್ತೆ ನಮ್ಮ ದೇಶದ ನಮ್ಮ ಸನಾತನ ಧರ್ಮದ ಯಂತ್ರ ಮಂತ್ರ ತಂತ್ರಗಳು ಎಲ್ಲಾನು ಪ್ರತಿಯೊಂದನ್ನು ಟ್ರೈಡ್ ಅಂಡ್ ಟೆಸ್ಟೆಡ್ ಮಾಡಿರ್ತಕ್ಕಂಥದ್ದು ಆ ಬುಕ್ ಅಲ್ಲಿ ಮಾಡ್ತಾ ಇದ್ದೀನಿ. ಇದೇ ಜನವರಿ 25 ನಂತರ ಅದನ್ನ ಬಿಡುಗಡೆ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನನ್ನ ಸ್ಟೂಡೆಂಟ್ಸ್ಗೆ ಅದನ್ನ ಮೀಸಲಿಡ್ತಾ ಇದ್ದೀನಿ. ಮತ್ತೆ ಇನ್ನು ಮಿಕ್ಕಿದ್ದು US ಗೆ ಮತ್ತೆ UK ಗೆ ಎಕ್ಸ್ಪೋರ್ಟ್ ಆಗ್ತಾ ಇದೆ. ಸೊ ಇಷ್ಟು ವಿಚಾರ. ಮತ್ತೆ ಜನವರಿ 21 ನಂದು ಫಸ್ಟ್ ಕ್ಲಾಸ್ ನಡೀತಾ ಇದೆ. ದಿನೇಶ್ ಅವರು ಕೇವಲ 4 ದಿನಗಳಲ್ಲಿ ನಕ್ಷತ್ರ ನಾಡಿಯನ್ನ ಹೇಳ್ಕೊಡಲಿದ್ದಾರೆ. ನಿಮ್ಗೂ ಆಸಕ್ತಿ ಇದ್ದಲ್ಲಿ ಸ್ಕ್ರೀನ್ ಕೆಳಗಡೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್ಗೆ ಕಾಲ್ ಮಾಡಿ ದಯವಿಟ್ಟು ನೀವು ಈ ಒಂದು ಸದಾವಕಾಶವನ್ನ ಖಂಡಿತವಾಗ್ಲೂ ಮಿಸ್ ಮಾಡ್ಕೋಬೇಡಿ. ಹಾಗೆ ದಿನೇಶ್ ಅವರೇ, ಈ ಕ್ಲಾಸಸ್ ಎಲ್ಲ ಬಹಳ ಚೆನ್ನಾಗಿ ಈ ಕೇವಲ ಬೆಂಗಳೂರಲ್ಲೇ ಮಾಡುವಂತ ಪ್ಲಾನ್ಸ್ ಇದೆಯಾ ಅಥವಾ ಎಲ್ಲಾದ್ರೂ ಮಂಗಳೂರು, ಬೆಳಗಾಂ? ಈಗ ನೋಡಿ, ಲಾಸ್ಟ್ ಒನ್ ಇಯರ್ ಅಲ್ಲಿ ನಾವು ಆಲ್ಮೋಸ್ಟ್ ಮೈಸೂರಲ್ಲಿ 2 ಸತಿ ಮಾಡಿದೀನಿ, ಮಂಗಳೂರಲ್ಲಿ 2 ಸತಿ ಮಾಡಿದೀನಿ. ಮಂಗಳೂರಲ್ಲಿ ರೀಸೆಂಟ್ ಆಗಿ ಜಸ್ಟ್ ಒಂದು 15 ಡೇಸ್ ಬ್ಯಾಕ್ ಮುಗಿಸಿದೆ. ಹಂಪನಕಟ್ಟ ಶ್ರೀನಿವಾಸ ಹೋಟೆಲ್ ಬಹಳಷ್ಟು ಜನ ಬಂದಿದ್ರು, ಒಂದು 40-50 ಜನ ಬಂದಿದ್ರು. ಮತ್ತೆ ಹುಬ್ಳಿಲಿ 2 ಸತಿ ಮಾಡಿದೀನಿ, ಬೆಳಗಾಮಲ್ಲಿ ಮಾಡಿದೀನಿ, ಮತ್ತೆ ಹೊಸಪೇಟೆಲ್ ರೀಸೆಂಟ್ ಆಗಿ ಮಾಡಿದೆ. ಅನೇಕ ಕಡೆಯಲ್ಲಿ ಮಾಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ 2017 ಬಹಳಷ್ಟು ಪ್ಲಾನ್ ಹಾಕೊಂಡಿದ್ದೀನಿ. ನಿಮ್ಮ ಊರಿಗೆ ಬಂದು ನಾನು ಜ್ಯೋತಿಷ್ಯ ಹೇಳ್ಕೊಡ್ತಾ ಇದ್ದೀನಿ. ಕೇವಲ 4 ದಿವಸದಲ್ಲಿ ಖಂಡಿತವಾಗಿ ಯಾರಿಗೆ ಜ್ಯೋತಿಷ್ಯ ಗೊತ್ತಿಲ್ವೋ ಮತ್ತೆ ನಿಮ್ಮ ಭವಿಷ್ಯದ ಬಗ್ಗೆ ಕಾಳಜಿ ಇದೆಯೋ ಖಂಡಿತ ಕಲ್ತ್ಕೋಬಹುದಾಗತ್ತೆ. ಬಹಳ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಸೈನ್ಸು, ಎಕ್ಸಲೆಂಟ್ ಸೈನ್ಸ್ ಆಗಿದೆ. ಕಲ್ತ್ಕೊಳ್ಳಿ, ಬಂದು ಏನು ತೊಂದರೆ ಇಲ್ಲ. ಜನವರಿ 21 ಫಸ್ಟ್ ಈಗ ಬೆಂಗಳೂರಲ್ಲಿ ಮಾಡ್ತಾ ಇದ್ದೀನಿ. 21, 22 ಇರುತ್ತೆ. ಅದಾದ ನಂತರ 27, 28 ಮತ್ತೆ ಕ್ಲಾಸಸ್ ಇರುತ್ತೆ. 4 ಡೇಸ್ ಕ್ಲಾಸ್. ಏನಪ್ಪ 4 ದಿವಸದಲ್ಲಿ ಹೇಳ್ಕೊಡ್ತಾನೆ ಅಂತ ಹೇಳ್ಬೋದು. 4 ದಿವಸದಲ್ಲಿ ನೀವು ಕಲ್ತಾಗ್ಲೇ ದೆನ್ ಯು ವಿಲ್ ಓನ್ಲಿ ಸೇ ದಿನೇಶ್ ಇಸ್ ದಿ ಬೆಸ್ಟ್ ಅಂತ ಖಂಡಿತ ನೀವು ಹೇಳ್ತೀರಾ. ಆ ಒಂದು ಆತ್ಮವಿಶ್ವಾಸದಿಂದ ನಿಮ್ಗೆ ಹೇಳ್ತಾ ಇದ್ದೀನಿ, ಬನ್ನಿ ಕಲ್ತ್ಕೊಳ್ಳಿ ಅಂತ. ಓಕೆ, ಇದಾಗಿತ್ತು ಇದನ್ನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ಧನ್ಯವಾದಗಳು ದಿನೇಶ್ ಅವರೇ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.